So today we are going to deal with geography. So geography alli separate topic agriculture. So there are n number of questions appears from agriculture topics. Agriculture alli ಯಾವುದನ್ನು ನಾವು ಜಾಸ್ತಿ ನೋಡಬೇಕು. ಸೊ ಫಸ್ಟ್ ಟಾಪಿಕ್ ಏನಿದೆ, ಸಾಯಿಲ್ ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್. ಸೊ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಎನ್ ಸಿ ಆರ್ ಟಿ ಬುಕ್ಸು, ಎನ್ ಸಿ ಆರ್ ಟಿ, ಜಿ ಸಿ ಲಿಯಾಂಗು, ದೆನ್ ಎನಿ ಇನ್ಸ್ಟಿಟ್ಯೂಷನ್ ನೋಟ್ಸ್. ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕನ್ನಡ ಮೀಡಿಯಮಲ್ಲಿ ನೋಟ್ಸ್ ಕೊಟ್ಟಿದ್ದಾರಲ್ವಾ ಅರುಣ್ ಅಕಾಡೆಮಿ, ಯು ಕ್ಯಾನ್ ಯೂಸ್ ದಟ್ ಒನ್, ದಟ್ ಈಸ್ ಗುಡ್. ಸೊ ಸಾಯಿಲಿಗೆ ಸಂಬಂಧಪಟ್ಟಂತೆ ಮತ್ತು ಸಾಯಿಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಟಾಪಿಕ್ಸು ವೆರಿ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಸಾಯಿಲ್ಸಲ್ಲಿ ಯಾವ ಸಾಯಿಲ್ಸ್ ಬರುತ್ತಪ್ಪ? ರೆಡ್ಡು, ಲ್ಯಾಟ್ರೈಟ್, ಅಲುವಿಯಲ್, ಮೆಕ್ಕಲು ಮಣ್ಣು. ಸೊ ದೀಸ್ ಆರ್ ಫೋರ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸಾಯಿಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಇದು ಸಪ್ರೇಟ್ ಟಾಪಿಕ್. ಸಾಯಿಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಕ್ವಶನ್ನು. ಸೊ ಇಫ್ ಯು ಸಿ ದಿ 2013 and 1992, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 years? ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ? ಸಿ ಸ್ಯಾಟ್ 39 years, 30 years ಅನ್ಕೋ, ಜಸ್ಟ್ 30 years. ಸೊ ಕಂಟೋರ್ ಬಂಡಿಂಗ್ ಅಂದರೆ ಒಂದು ಬೆಟ್ಟ ಇರುತ್ತೆ ಅಂದ್ಕೊಳ್ಳಿ, ಇಲ್ಲೆಲ್ಲ ನೀರು ಬಂದರೆ ಏನಾಗುತ್ತೆ, ಮಣ್ಣೇನಾಗುತ್ತೆ, ಸವಿಯುತ್ತೆ, ಮಣ್ಣೆಲ್ಲ ಸವಕಳಿ ಆಗುತ್ತೆ. ಸೊ ಅದಕ್ಕೇನು ಮಾಡ್ಬೇಕು ನಾವು, ಈ ಥರ ಅಡ್ಡವಾಗಿ ಏನು ಮಾಡ್ತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥದ್ದು ಅಥವಾ ಕಣಿವೆಗಳನ್ನು ಹಾಕ್ತಕ್ಕಂಥದ್ದು ಕಾಂಟೋರ್ ಬಂಡಿಂಗ್. ಇದು ಕಾನ್ಸೆಪ್ಟು. ಸೊ ನಮಗಿಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಕಾಂಟೋರ್ ಬಂಡಿಂಗ್ ಇಂಪಾರ್ಟೆಂಟು, ಮತ್ತು ಸಾಯಿಲ್ ಕನ್ಸರ್ವೇಷನ್ ಟೆಕ್ನಿಕ್ಸ್ ಇಂಪಾರ್ಟೆಂಟ್ ಅಂತ ನಾವು UPSC ನಮಗೆ ಹೇಳ್ತಾ ಇದ್ದಾನೆ. ಈಸ್ ಟೆಲ್ಲಿಂಗ್ ಯು, ಸಿ ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಫಾರ್ ಎಕ್ಸಾಂಪಲ್ ಸಾಯಿಲ್ ಕನ್ಸರ್ವೇಷನ್ ಸಂಬಂಧಪಟ್ಟಂಕ ವಾಟ್ ಆರ್ ದಿ ಅದರ್ ಟೆಕ್ನಿಕ್ಸ್ ವಿ ಕ್ಯಾನ್ ಹ್ಯಾವ್? ವಾಟ್ ಆರ್ ದಿ ಅದರ್ ಟೆಕ್ನಿಕ್ಸ್ ಏನು ಮಾಡ್ಬೋದಪ್ಪ ನಾವು ಅಂತ? ಮಲ್ಚಿಂಗ್ ಮಾಡ್ಬೋದು. ಎಸ್, ಮಲ್ಚಿಂಗ್ ಅಂತಂದರೆ ಭೂಮಿ ಮೇಲೆ, ಮಣ್ಣಿನ ಮೇಲೆ ಏನಾಗ್ಬೋದು ನಾವು ಆ ಒಂದು ಆರ್ಗ್ಯಾನಿಕ್ ಇದನ್ನು, ಅಂದರೆ ಆರ್ಗ್ಯಾನಿಕ್ ವೇಸ್ಟ್ಗಳನ್ನ ಹಾಕಿ ಏನಾಗುತ್ತೆ, ಆ ತೇವಾಂಶ ಮೇಲಕ್ಕೆ ಹೋಗ್ಲಾರ್ದಂಗೆ ಮಾಡ್ಬೋದು, ಮಲ್ಚಿಂಗ್ ಮಾಡ್ಬೋದು. ಶೆಲ್ಟರ್ ಬೆಲ್ಟ್ ಮಾಡ್ಬೋದು. ಈಗ ಮರುಭೂಮೀಕರಣ ಆಗುತ್ತಲ್ಲ, ಡೆಸರ್ಟಿಫಿಕೇಶನ್ ಆಗಬಾರ್ದಂದ್ರೆ ಏನು ಮಾಡಬೇಕು, ಡೆಸರ್ಟ್ನ ಸುತ್ತ ಏನು ಮಾಡಬೇಕಪ್ಪ, ಗಿಡ ನೆಡಬೇಕಾ? ಸೊ ಇದು ಊಟ ಕ್ವಶನ್ ಆಗಿದೆ. ಸೊ ಇಲ್ಲಿ ವಿಚಾರ ಏನಂತಂದರೆ, ಸಾಯಿಲ್ ಕನ್ಸರ್ವೇಷನ್ ಸಂಬಂಧಪಟ್ಟಂಗೆ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 2 page ನೋಟ್ಸ್. ಗೊತ್ತಾಯ್ತಾ? ಸೊ ನಿಮಗೆ ಇಲ್ಲಿ ಮಿನಿಮಮ್ 2 page ನೋಟ್ಸ್ ಇರಬೇಕು. ಆವಾಗ ಏನಾಗುತ್ತೆ, ನೀವು ಈ ಟಾಪಿಕ್ಗೆ ಸಂಬಂಧಪಟ್ಟಾಗೆ ನೀವೇನೇ ಕ್ವಶನ್ ಕೇಳಿದ್ರು ಯು ಕ್ಯಾನ್ ಆನ್ಸರ್. ಸೊ ಫಸ್ಟ್ ಟಾಪಿಕ್ ಯಾವುದು ಈಗ ಇಂಪಾರ್ಟೆಂಟ್ ಅವನಿಗೆ? ಕಂಟೋರ್ ಬಂಡಿಂಗ್. ನೆಕ್ಸ್ಟು ಇಫ್ ಯು ಸಿ ದಿ ಆಪ್ಷನ್ ಎ ಏನು ಹೇಳುತ್ತೆ? ಟು ಸ್ಟಾಪ್ ದಿ ವಿಂಡ್ಸ್ ಇನ್ ಸ್ಯಾಂಡಿ ಡೆಸರ್ಟ್ಸ್. ಅದಕ್ಕೆ ಏನು ಮಾಡಬೇಕು, ಅದು ನಾವು ಅಲ್ಲಿ ಈಗ ಹೇಳ್ದವಲ್ಲ, ಯಾವುದು, ಶೆಲ್ಟರ್ ಬೆಲ್ಟ್ಸನ್ನು ಇದು. ಸೊ ದಿಸ್ ಈಸ್ ಆಲ್ಸೋ ಒನ್ ಟೆಕ್ನಿಕ್. ದಿಸ್ ಮೇ ಬಿ ಕ್ವಶನ್ ಇನ್ ಫ್ಯೂಚರ್, ವಿ ಡೋಂಟ್ ನೋ. ಸೊ ಯು ಹ್ಯಾವ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಆಪ್ಷನ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ದಿಸ್ ಮೇ ಬಿ ಕ್ವಶನ್ ಇನ್ ಫ್ಯೂಚರ್. ಸೊ ವಾಟ್ ಈಸ್ ದಿಸ್ ಟೆಕ್ನಿಕ್, ವೈ ಇಟ್ ಹ್ಯಾಸ್ ಡನ್, ವಾಟ್ ಈಸ್ ದಿ ರೋಲ್, ಸೊ ವೇರ್ ಇಟ್ ಹ್ಯಾಸ್ ಡನ್, ವೈ ಇಟ್ ಹ್ಯಾಸ್ ಡನ್. ಸೊ ಶೆಲ್ಟರ್ ಬೆಲ್ಟ್ಸ್ ಕಾನ್ಸೆಪ್ಟನ್ನು ನೀವೇನು ಮಾಡಬೇಕು, ಗೂಗಲ್ ಮಾಡಬೇಕು. ಟು ಇರಿಗೇಟ್ ಡೆಸರ್ಟ್ ಏರಿಯಾಸ್. So UPSC don't want to increase irrigation, especially deserts ಅಲ್ಲಿ irrigation ಮಾಡಬೇಕಾ? Is it good to have irrigation in deserts? Not good, not fair. So to prevent the erosion in hilly areas. Okay, ಇದು ಆನ್ಸರ್. ಸೊ ನನ್ ಆಫ್ ದಿ ಅಬೋವ್ ಆಪ್ಷನ್ ಇದೆ. ಈಸ್ ಇಟ್ ರೈಟ್ ಆಪ್ಷನ್? ನೋಡಿ, ನನ್ ಆಫ್ ದಿ ಅಬೋವ್, ಅಗೇನ್ ಇಟ್ ವೋಂಟ್ ಬಿಕಮ್ ಎ ಕರೆಕ್ಟ್. ಹ್ಯಾವ್ ಯು ಫೀಲಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ? ನನ್ ಆಫ್ ದಿ ಅಬೋವ್ ಜಾಸ್ತಿ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆಯಾ? ಎಸ್. So contour bunding is method of soil conservation used in the desert margins liable to strong wind action. So ಇಲ್ಲಿ ಆಪ್ಷನ್ ಎಗೂ ಇಲ್ಲಿ ಆಪ್ಷನ್ಗೆ ಏನಪ್ಪ ಸೇಮ್ ಇದೆಯಾ? Is there any peculiarity? Similarity? What is the similar thing? Tell me. Desert. So they don't want to increase desertification. ಮರುಭೂಮೀಕರಣ ಜಾಸ್ತಿ ಆಗಬಾರ್ದು ಅಂತಕ್ಕಂಥದ್ದು. See,
1982 ಅಲ್ಲಿ ಈ ಆಪ್ಷನ್ ಕೊಟ್ಟಿದ್ದಾನೆ, 2013 ಇದೇ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಡೋಂಟ್ ಯು ಥಿಂಕ್ ಈಸ್ ಗೋಯಿಂಗ್ ಟು ಸಿ ಓಲ್ಡ್ ಕ್ವಶನ್ ಪೇಪರ್? ಸೊ ಬೇರೆ ಆಪ್ಷನ್ ಇಲ್ವಾ ಅವನಿಗೆ? ಸಾಯಿಲ್ ಕನ್ಸರ್ವೇಷನ್ಗೆ ಬೇರೆ ಆಪ್ಷನ್ಸ್ ಇಲ್ವಾ? ಬೇರೆ ಆಪ್ಷನ್ಸ್ ಇದೆ, ಬಟ್ ಈ ವೋಂಟ್ ಗೋ, ಈ ವೋಂಟ್ ಸಿ, ಈ ವೋಂಟ್ ಡೂ ಸಚ್ ಟೈಪ್ ಆಫ್ ಥಿಂಗ್ಸ್. ಸೊ ಯು ಪೀಪಲ್ ಆರ್ ಮೈಗ್ರೇಟಿಂಗ್, ಈಸ್ ನಾಟ್ ಮೈಗ್ರೇಟಿಂಗ್. ಹ್ಯಾಸ್ ಈ ಮೈಗ್ರೇಟಿಂಗ್? ಸೊ ಹಂಗೆ. ನೆಕ್ಸ್ಟು ಲೋ ಫ್ಲಾಟ್ ಪ್ಲೇನ್ಸ್ ಕ್ಲೋಸ್ ಟು ಸ್ಟ್ರೀಮ್ ಕೋರ್ಸಸ್ ಲಯಬಲ್ ಟು ಫ್ಲಡ್ಡಿಂಗ್. ಲೋ ಫ್ಲಾಟ್ ಪ್ಲೇನ್ಸ್ ಕ್ಲೋಸ್ ಟು ಸ್ಟ್ರೀಮ್ ಕೋರ್ಸಸ್ ಲಯಬಲ್ ಟು ಫ್ಲಡ್ಡಿಂಗ್, ಇದು ಅರ್ಬನ್ ಫ್ಲಡ್ಡಿಂಗ್ ಸಂಬಂಧಪಟ್ಟಂಗೆ. ಸ್ಕ್ರಬ್ ಲ್ಯಾಂಡ್ಸ್ ಲಯಬಲ್ ಟು ಸ್ಪ್ರೆಡ್ ಆಫ್ ವೀಡ್ ಗ್ರೋತ್. ಸೊ ಇವನ್ನೆಲ್ಲ ಈ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ನೆಕ್ಸ್ಟ್ ಇಟ್ ಮೇ ಕಮ್. ಸೊ ಇಯರ್ ಆಲ್ಸೋ ಹಿ ಹ್ಯಾಸ್ ಗಿವನ್ ನನ್ ಆಫ್ ದಿ ಅಬೌವ್. ಸೊ ಬಟ್ ಇಲ್ಲಿ ನನ್ ಆಫ್ ದಿ ಅಬೌವ್ನ ಕರೆಕ್ಟ್ ಮಾಡಿದ್ದಾನೆ. ಕರೆಕ್ಟಾ? ಬಟ್ ಇದನ್ನು ಯಾರು ಓದ್ಕೊಂಡಿರ್ತಾರೆ, ಡೆಫಿನೆಟ್ಲಿ ಈ ವಿಲ್ ಡೂ ಸೇಮ್ ಥಿಂಗ್. ಡೆಫಿನೆಟ್ಲಿ ಅವರು ಇದನ್ನು, ಈ ಕ್ವಶನ್ ಅವ್ರಿಗೆ ಇಟ್ಸ್ ನಾಟ್ ಎ ಬಿಗ್ ಡೀಲ್. ನಿಮಗೆ ಇಫ್ ಯು ರೀಡಿಂಗ್ ಜಿಯೋಗ್ರಫಿ ಬುಕ್ ಯು ವೋಂಟ್ ಫೀಲ್ ದಟ್ ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ಏನಕ್ಕಂತಂದರೆ ಎಲ್ಲ ಟಾಪಿಕ್ಸ್ಗೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೋಗ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ನು ಸಾಯಿಲ್ ಕನ್ಸರ್ವೇಷನ್ ಕೊಟ್ಟು ಹೋಗ್ತೀರಾ. ವಿ ಡೋಂಟ್ ವಾಂಟ್ ಸಚ್ ಟೈಪ್ ಆಫ್ ಸ್ಟಡಿ. ದಟ್ ಈಸ್ ದಿ ಮೇನ್ ಇಂಟೆನ್ಷನ್ ಆಫ್ ದಿಸ್ ಕ್ಲಾಸ್. ಯು ಶುಡ್ ನಾಟ್ ಡೂ ಪ್ಯಾಸಿವ್ ಸ್ಟಡಿ. ಫಾರ್ ಎಕ್ಸಾಂಪಲ್, ಇಫ್ ಹಿ ಹ್ಯಾಸ್ ಗಿವನ್ 100 pages, 100 pages ನೀವು ಆ್ಯಕ್ಟಿವ್ ಸ್ಟಡಿ ಮಾಡೋಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್ ಫಾರ್ ಯು? ನೋ. ಸೊ ಯು ಶುಡ್ ಮೇಕ್ ಓನ್ಲಿ 20 pages, ಅಟ್ಲೀಸ್ಟ್ ವರ್ಸ್ಟ್ ಕೇಸ್ 40 pages. 40 pages ಅಲ್ಲಂತೂ ನೀವೇನು ಮಾಡಬೇಕು? ಆ್ಯಕ್ಟಿವ್ ಸ್ಟಡಿ ಮಾಡಬೇಕು. ಆ 40 pagesನ ಕಂಡುಹಿಡಿಯೋದೇ ನಮ್ಮ ಉದ್ದೇಶ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆಯಪ್ಪ? ಫಸ್ಟ್ ಕ್ವಶನ್ನು ಈಸಿ ಆಸ್ಕಿಂಗ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಅದು ಒಪಿನಿಯನ್. ಫ್ಯಾಕ್ಟ್ಸ್, ಕಂಪ್ಯಾರಿಸನ್ ಅಂದರೆ ಫ್ಯಾಕ್ಟ್ಸ್. ಸೊ ನಾನು ಏನು ಹೇಳಿದ್ದೀನಿ, ಯಾವಾಗಲೂ ಯು ಶುಡ್ ನಾಟ್ ರಿಮೆಂಬರ್ ಫ್ಯಾಕ್ಟ್ಸ್, ಬಟ್ ಯು ಶುಡ್ ನೋ ದಿ ಟ್ರೆಂಡ್. ಟ್ರೆಂಡ್ ಅಂತ ಹೇಳಿದ್ದೀನಲ್ಲ ಮೊದಲೇ, ಅಂದರೆ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತಕ್ಕಂಥದ್ದೇ ಟ್ರೆಂಡು. ಇಲ್ಲಿ ನೀವು ನಂಬರ್ ನೆನಪಿಡೋ ಅವಶ್ಯಕತೆ ಇಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಇಯರ್ ನೆಟ್ ಝೋನ್ ಏರಿಯಾ ಇಸ್ ದಿ ಕಾನ್ಸೆಪ್ಟ್. ಸೊ ನೆಟ್ ಝೋನ್ ಏರಿಯಾ ಅಂತಂದ್ರಿಗಿನ ಒಟ್ಟು ನಾವು ಪ್ರದೇಶ, ನಿವ್ವಳ ಪ್ರದೇಶ ಎಷ್ಟು ಬಿತ್ತನೆ ಮಾಡ್ತೀವಿ ನಮ್ಮ ಭಾರತದಲ್ಲಿ, ಎಷ್ಟು ಪ್ರದೇಶದಲ್ಲಿ ನಾವು ಎಷ್ಟು ಎಕರೆಯಲ್ಲಿ ಬಿತ್ತನೆ ಮಾಡ್ತಾ ಇದ್ದೀವಿ. ದೆನ್ ಸೆಕೆಂಡ್ ಪಾಯಿಂಟ್, ಯಾವ ರಾಜ್ಯದಲ್ಲಿ ಹೆಚ್ಚು ಬಿತ್ತನೆ ಮಾಡ್ತಾ ಇದ್ವಿ, ಯಾವ ಬೆಳೆಯನ್ನು ಹೆಚ್ಚು ಬಿತ್ತನೆ ಮಾಡಿದ್ವಿ. ದಿಸ್ ಈಸ್ ದಿ ಐಡಿಯಾ ನೆಟ್ ಝೋನ್ ಏರಿಯಾ. ಗೊತ್ತಾಯ್ತಾ? ಇಲ್ಲಿ ನೆಟ್ ಝೋನ್ ಏರಿಯಾದಲ್ಲಿ ಯಾವ ಕ್ರಾಪ್ಸ್ ಇಂಪಾರ್ಟೆಂಟ್, ಕ್ರಾಪ್ಸ್ ಬಗ್ಗೆ ಮುಂದೆ ಟಾಪಿಕ್ ಬರುತ್ತೆ, ನಾನು ಹೇಳ್ತೀನಿ. ಸೊ ಇಲ್ಲಿ ವಿಚಾರ ಏನಂತಂದರೆ ನೆಟ್ ಝೋನ್ ಏರಿಯಾ ಬಗ್ಗೆ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಫ್ರಮ್ ದಿ ಲಾಸ್ಟ್ 3 decades ಯಾವ ಬೆಳೆ ಜಾಸ್ತಿ ಆಗಿದೆ, ಯಾವ ಬೆಳೆ ಕಡಿಮೆ. ಈಗ ಒಂದು ಕಾಮನ್ ಸೆನ್ಸ್ ಕ್ವಶನ್ ಕೇಳ್ತೀನಿ ಟ್ರೆಂಡ್ ಬಗ್ಗೆ ನಾನು. ಸೊ ಈಸ್ ಇಟ್ ಪ್ಯಾಡಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್? ಡಿಕ್ರೀಸ್ಡ್? ಇನ್ಕ್ರೀಸ್ಡ್. ದಟ್ ಈಸ್ ದ ಟ್ರೆಂಡ್. ಸೊ ನೆಟ್ ಝೋನ್ ಏರಿಯಾ ಆಫ್ ದಿ ಪ್ಯಾಡಿ ಈಸ್ ಇನ್ಕ್ರೀಸ್ಡ್. ಸೊ ದಿಸ್ ಈಸ್ ದಿ ಟ್ರೆಂಡ್. ಸೊ ಈ ವಿಲ್ ಆಸ್ಕ್ ಟ್ರೆಂಡ್ ಟೈಪ್ ಆಫ್ ಕ್ವಶನ್. ದಿಸ್ ಈಸ್ ದಿ ಟ್ರೆಂಡ್. ಸೊ ಯು ಶುಡ್ ಬಿಲೀವ್ ಆ್ಯಂಡ್ ಯು ಶುಡ್ ರಿಮೆಂಬರ್ ದಿ ಥಿಂಗ್ಸ್ ಇನ್ ದಿಸ್ ವೇ. ಸೊ ಅವನು ಟ್ರೆಂಡ್ ಕೇಳ್ತಾನೆ, ನೀವು ಟ್ರೆಂಡ್ಸ್ ಬಗ್ಗೆ ಏನು ಮಾಡಬೇಕು? ಬೆಳೆಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಯು ಶುಡ್ ನೋ ಅಬೌಟ್ ಕ್ರಾಪ್ಸ್. You should know about the state, which state is highest, which state is lowest. For example, sugarcane. So in this way he is going to ask. Then the soil of the most Andhra Pradesh is laterite. ಏನಿದೆಯಪ್ಪ ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ? ಸೊ ಅಲ್ಲಿ ಏನಿದೆ? ವಾಟ್ ಈಸ್ ದ ಟೋನ್ ಆಫ್ ದಿ ಎಕ್ಸ್ಟ್ರೀಮ್ ಆಗಿದೆ. ಸೊ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಲ್ಯಾಟ್ರೈಟ್ ಸಾಯಿಲ್ ಯಾವಾಗ ಉಂಟಾಗುತ್ತಪ್ಪ ಅಂತಂದರೆ, ಹೆಚ್ಚು ಮಳೆ ಇರಬೇಕು, ಟೂ ಮಚ್ ರೈನ್ ಇರಬೇಕು, ನಂತರದಲ್ಲಿ ಹ್ಯುಮಿಡಿಟಿ ಇರಬೇಕು. ಸೊ ಹ್ಯುಮಿಡಿಟಿ ಇದ್ದಾಗ ಆ ಒಂದು ಮಣ್ಣು ಏನಾಗುತ್ತೆ, ಹಿಟ್ಟಿಂಗೆ ಅಂದ್ರೆ ಜಂಬಿಟ್ಟಿಗೆ ಥರ ಅಂತ ಬರುತ್ತೆ. ಸೊ ಲ್ಯಾಟ್ರೈಟ್ ಸಾಯಿಲ್ ಅಂತಂದರೆ ಟೂ ಮಚ್ ರೈನ್ ಇರಬೇಕು, ನಂತರದಲ್ಲಿ ಹ್ಯುಮಿಡಿಟಿ ಇರತಕ್ಕಂಥದ್ದು ಇರಬೇಕು. ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಅನ್ಕೊಳ್ಳಿ, ಅದು ಕ್ವಶನ್ 2006. ಆಂಧ್ರ ಪ್ರದೇಶದಲ್ಲಿ ಏನು ಬರುತ್ತೆ? ರಾಯಲಸೀಮೆ ಬರುತ್ತೆ. ರಾಯಲಸೀಮೆ ಗೊತ್ತಾ? ಸೊ ರಾಯಲಸೀಮದಲ್ಲಿ ಮಳೆ ಆಗಲ್ಲ. ಮಳೆ ಎಲ್ಲಿರುತ್ತೆ ಅಲ್ಲಿ ಈ ಥರ ಲ್ಯಾಟ್ರೈಟ್ ಸಾಯಿಲ್ ಇರುತ್ತೆ. ಇಲ್ಲೇನಿದೆ? ಮೋಸ್ಟ್. ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ? ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಆರ್ ಬೌಂಡ್ ಟು ರಾಂಗ್. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಟೋನ್.
So even if you don't know the answer, just by finding the tone of the examination, so tone, so minimum tone ಮೇಲೆ ನೀವೇನು ಮಾಡಬೇಕು 5 to 8 questions ಮಾಡ್ಬೋದು, ಜಸ್ಟ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಟೋನ್. ಆ ಒಂದು 5 to 8 ಕ್ವಶನ್ಸ್ಗೆ ನಿಮ್ಮ ನಾಲೆಡ್ಜ್ ಹೆಲ್ಪ್ ಮಾಡಲ್ಲ, ಬಿಕಾಸ್ ಯು ಕೆನಾಟ್ ರೀಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ದಿಸ್ ಈಸ್ ವೈ ಯು ಪಿ ಎಸ್ ಸಿಗೆ ಏನು ಬೇಕು, ಅಪ್ರೋಚ್ ಬೇಕಂತಾರೆ. ಬರೀ ನಾಲೆಡ್ಜ್ ಕೆನಾಟ್ ಸೇವ್ ಯು. ನೆಕ್ಸ್ಟ್ ಏನಂತಂದರೆ ಲ್ಯಾಟ್ರೈಟ್ ಸಾಯಿಲ್ ಈಸ್ ಇಂಪಾರ್ಟೆಂಟ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್. ಐ ಥಿಂಕ್ 10 types of soils we can see. For example, peaty soil, forest soil, saline soil. So those soils won't come. Those soils won't come into your exam. So my point is, exam ಏನು ಬರುತ್ತೆ ಅಂತಕ್ಕಂಥ ಸಾಯಿಲ್ಸ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೀನಿ. ಸೊ he has given hint for you. So laterite soil important for UPSC. So again, if the question comes related to the laterite soil, then you should read thoroughly and you should ensure that that question should be right one. So options ಕೊಟ್ಟಿದ್ದಾರೆ, ನೀವು ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ಏನೇ ಮಿಸ್ ಆಗೋದ್ರೆ ದಟ್ ಈಸ್ ಯುವರ್ ರಾಂಗ್. ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ತಪ್ಪು ಮಾಡಿದರೆ ನಿಮ್ಮನ್ನು ಯಾರೂ ಸೇವ್ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಎಕ್ಸಾಮ್ಸಲ್ಲಿ ಮ್ಯಾನೇಜಬಲ್ ಅಂತ ಏನಿರ್ತಾವಲ್ಲ, ಮ್ಯಾನೇಜ್ ಮಾಡ್ತಕ್ಕಂಥ ಕ್ವಶನ್ಸ್ ಇವೆ. ರಿಮೈನಿಂಗ್ ಎಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಈ ಕ್ವಶನ್ ನೋಡಿದ್ರೆ ಏನು ಅನ್ಸುತ್ತಪ್ಪ? ಸೊ ವಾಟ್ ಡು ಯು ಥಿಂಕ್? ಸೊ ಯಾವ ಟಾಪಿಕ್ ಮೇಲಿದೆ ಈ ಕ್ವಶನ್ನು? ಸಾಯಿಲ್, ಅಗೇನ್ ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ಸ್. ಇಲ್ಲಿ ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ಕು ಒಂದು ಕಾನ್ಸೆಪ್ಟ್ ಆದರೆ, ನಮಗೆ ವಿ ವಾಂಟ್ ಟು ಅನಲೈಸ್ ದಿ ಆಪ್ಷನ್ಸ್ ಆಲ್ಸೋ. ಸೊ ಯು ಶುಡ್ ರೈಟ್ ದೀಸ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಕ್ರಾಪ್ ರೊಟೇಷನ್, ಬೆಳೆಗಳ ಬದಲಾವಣೆ ಅಂದರೆ ಒಂದು ಬರೇ ಇಫ್ ಯು ಗ್ರೋನ್ ಪ್ಯಾಡಿ, ನೆಕ್ಸ್ಟ್ ಟೈಮ್ ಯು ಶುಡ್ ಗ್ರೋನ್, ಇಫ್ ಯು ಗ್ರೋನ್ ಜೋವರ್, ನೆಕ್ಸ್ಟ್ ಟೈಮ್ ಯು ಶುಡ್ ಗೋ ಫಾರ್ ಮೇಜ್, ನೆಕ್ಸ್ಟ್ ಟೈಮ್ ವೀಟ್. ಸೊ ನಮ್ಮಲ್ಲಿ ಕ್ರಾಪ್ ರೊಟೇಷನ್ ಮಾಡ್ತಾ ಇದ್ದಾರಾ? ಕ್ರಾಪ್ ರೊಟೇಷನ್ ಆಗ್ತಾ ಇದೆಯಾ? ಆಗಲ್ಲ, ಕ್ರಾಪ್ ರೊಟೇಷನ್ ಮಾಡ್ತಾ ಇಲ್ಲ. ಸೊ ಈ ಮೇ ಆಸ್ಕ್ ಕ್ವಶನ್ ರಿಲೇಟೆಡ್ ಟು ದಿ ಕ್ರಾಪ್ ರೊಟೇಷನ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಸ್ಯಾಂಡ್ ಫೆನ್ಸಸ್. ಸ್ಯಾಂಡ್ ಫೆನ್ಸಸ್ ಅಂದರೆ ಅದು ಡೆಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಸ್ಯಾಂಡ್ ಫೆನ್ಸಸ್. ನೆಕ್ಸ್ಟು ಟೆರೇಸಿಂಗ್ ಅಂದರೆ ಏನು ಮಾಡ್ತಾರೆ? ಟೆರೇಸ್ ಫಾರ್ಮಿಂಗ್ ಗೊತ್ತಲ್ಲ, ಸ್ಟೆಪ್ಸ್ ಮಾಡ್ಕೊತ ಹೋಗ್ತಾರೆ. ವಿಂಡ್ ಬ್ರೇಕ್ಸ್. ಸೊ ವಿಂಡ್ ಬ್ರೇಕ್ಸ್ ಅಂತಂದರೆ ಅದು ಡೆಸರ್ಟಿಫಿಕೇಷನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ವಿಚ್ ಆಫ್ ದಿ ಅಬೋವ್ ಆರ್ ಕನ್ಸಿಡರ್ಸ್ ಅಪ್ರಾಪ್ರಿಯೇಟ್ ಮೆಥಡ್ ಫಾರ್ ಸಾಯಿಲ್ ಕನ್ಸರ್ವೇಷನ್? 1 2 3 4. ಓಕೆ. So again I want to tell you, soil conservation topic is important. Next, the black cotton soil of India has been formed due to weathering of forest soil, granite and shale and limestone. Okay, here Fisher volcanic rock ಇದೆ, ಬಟ್ ಮೈ ಪಾಯಿಂಟ್ ಈಗ ಅದೇನು, ನಮಗೆ ಬ್ಲಾಕ್ ಕಾಟನ್ ಸಾಯಿಲ್ ಇಂಪಾರ್ಟೆಂಟ್ ಬರ್ಕೊಳ್ಳಿ. ಬ್ಲಾಕ್ ಕಾಟನ್ ಸಾಯಿಲ್ ಇಂಪಾರ್ಟೆಂಟು. ಇದ್ರ ಬಗ್ಗೆ ಅಗೇನ್ ಯು ಹ್ಯಾವ್ ಮಿನಿಮಮ್ 2 page ನೋಟ್ಸ್. ನೋಡಿ, ಅವನು ಎಲ್ಲ ಸಾಯಿಲ್ಗಳು ಕೇಳಲ್ಲ. You have to apply your mind. He won't ask every soils. He will ask what is important for him, what are these soils important for him ಅಂತ you have to find out. ಇದು ಬಿಡಿ, ಆನ್ಸರ್ ಆಯಿತು. ನೆಕ್ಸ್ಟು ಇದ್ರ ಬಗ್ಗೆ ಈ ವರ್ಡನ್ನು ಎಲ್ಲಾದರೂ ಕೇಳಿದ್ದೀರಾ? ಶೇಲ್ ಕೇಳಿದಿರ ತಾನೆ? ಸೊ ಡೋಂಟ್ ಯು ಥಿಂಕ್ ಶೇಲ್ ಆಲ್ಸೋ ಇಂಪಾರ್ಟೆಂಟ್? ಎಸ್. ಸೊ ಯು ಶುಡ್ ರೈಟ್ ಶೇಲ್ ಗ್ಯಾಸ್. ಶೇಲಿಗೆ ಸಂಬಂಧಪಟ್ಟಂಗೆ, ಶೇಲ್ ಗ್ಯಾಸಿಗೆ ಸಂಬಂಧಪಟ್ಟಂಗೆ ಅಗೇನ್ 2 page ನೋಟ್ಸ್. ದೆನ್ ಪ್ರೈಮರಿ ರಾಕ್ಸು, ಸೆಕೆಂಡ್ರಿ ಪ್ರೈಮರಿ ರಾಕ್ಸು, ಮೆಟಾಮಾರ್ಫಿಕ್ ರಾಕ್ಸು. ಸೊ ಆ ರಾಕ್ಸಿಗೆ ಸಂಬಂಧಪಟ್ಟಂಗೆ ಇದು ಮಾಹಿತಿ ಇದೆ. ಸೊ ದ ರಾಕ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಹಿಮ್. ರಾಕ್ಸ್, ಗ್ರನೈಟ್ ಆ್ಯಂಡ್ ಸಿಸ್ಟ್ ಅಂತ ಇದೆಯಲ್ಲ, ಸೊ ದೋಸ್ ರಾಕ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್.
ಓಕೆ, ಈ ಕ್ವಶನಲ್ಲಿ ಏನಿದೆಯಪ್ಪ? ವಾಟ್ ಈಸ್ ದಿ observation you can make from this question? Observations? Terrace cultivation, soil conservation, soil conservation topic important. Next, ಆ ಕಡೆ ಕ್ವಶನ್ ಅಲ್ಲಿ what is the observation? Soil erosion. Soil erosion is nothing but there is speaking about soil conservation. Okay, ಇಲ್ಲಿ what is the similarity between these two things? Tell me. Terrace. So that is one of the method of soil conservation. So same word. ಸೊ ಇಲ್ಲಿ ಟೆರೆಸ್ ಕಲ್ಟಿವೇಷನ್ ಇದೆ, ಇಲ್ಲಿ ಟೆರೆಸ್ ಕಲ್ಟಿವೇಷನ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸ್ಪಷ್ಟವಾಗಿರಬೇಕು. ಟೆರೆಸ್ ಕಲ್ಟಿವೇಷನಲ್ಲಿ ವಾಟ್ ಟೈಪ್ ಆಫ್ ಕ್ರಾಪ್ಸ್ ಹ್ಯಾಸ್ ಬಿನ್ ಗ್ರೋನ್ ಇನ್ ಟೆರೆಸ್ ಕಲ್ಟಿವೇಷನ್, ವೇರ್ ಇಟ್ ಈಸ್ ಪ್ರಾಕ್ಟೀಸ್ಡ್, ಯೂಶಲಿ ಇನ್ ವಿಚ್ ರೀಜನ್ ಆಫ್ ಇಂಡಿಯಾ ಟೆರೆಸ್ ಕಲ್ಟಿವೇಷನ್ ಈಸ್ ಪ್ರೆಸೆಂಟ್. ಸೊ ದಟ್ಸ್ ವೈ ಆ ಟೆರೆಸ್ ಕಲ್ಟಿವೇಷನ್ ಬಗ್ಗೆ ನೀವೇನು ಮಾಡಬೇಕಂತಂದರೆ ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಬೇಕಾಗುತ್ತೆ. ಸೊ 1991 ಇದೇ ವರ್ಡನ್ನು ಇಲ್ಲಿ ಹಾಕಿದೆ 2014ಗೆ. ಓಕೆ, ಸೊ ಇಲ್ಲೇನು ಹೇಳಿದಾನೆ? ದಿ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಷನ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್. ಸೊ ಇಲ್ಲಿನ ಕ್ವಶನ್ ಇಲ್ಲೇನಾಗಿದೆ? ಆಪ್ಷನ್ ಆಗಿದೆ. ಸೊ ಟೆರೆಸ್ ಕಲ್ಟಿವೇಷನ್ ಸಾಯಿಲ್ ಎರೋಷನ್, ಸಾಯಿಲ್ ಕನ್ಸರ್ವೇಷನ್? ಸಾಯಿಲ್ ಕನ್ಸರ್ವೇಷನ್. ಸೊ ಇದೊಂದೇ ಗೊತ್ತಿದ್ರೆ ಸಾಕು ನೋಡಿ. ಫಾರ್ ಎಕ್ಸಾಂಪಲ್ ಯು ಸಿ ಎ, ಇದೊಂದೇ ಗೊತ್ತಿದ್ರೆ ಸಾಕು ನಿಮಗೆ ಎಷ್ಟಿದೆ ಅಂತ ನೋಡಿ. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ನೀವು ಇದನ್ನು ಓದೋ ಅವಶ್ಯಕತೆನೇ ಇಲ್ಲ. ಅಂದರೆ ಓದಬೇಡಿ ಅಂತ ಹೇಳ್ತಾ ಇಲ್ಲ. UPSC ಮೇಕಿಂಗ್ ಎ ಈಸಿ ವೇ ಫಾರ್ ಯು. ಗೊತ್ತಾಯ್ತಾ? ಇದು ಸರ್ ನಾವು ಕನ್ನಡ ಮೀಡಿಯಮ್ ಇದ್ದೀವಿ, ನಮಗೆ ಕನ್ನಡ ಬುಕ್ಕಲ್ಲಿ ಓದಿದ್ರೆ ಕೆಲಸ ಆಗಲ್ಲ. ಯು ಶುಡ್ ರೀಡ್ ಮಿನಿಮಮ್ 5 to 6 ಟೈಮ್ಸ್ ಓಲ್ಡ್ ಕ್ವಶನ್ ಪೇಪರ್. ಗೊತ್ತಾಯ್ತಾ? 5 to 6 ಟೈಮ್ಸ್ ಓಲ್ಡ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಈ ಪಾಯಿಂಟ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಡೋಂಟ್ ಯು ಥಿಂಕ್ ಒನ್ಸ್ ವಿ ಹ್ಯಾವ್ ಗಾನ್ ಥ್ರೂ ವೆರಿ ಸೀರಿಯಸ್ಲಿ, ಇಫ್ ದಟ್ ವರ್ಡ್ ಕಮ್ಸ್ ಇನ್ ಟು ದಿ ಎಕ್ಸಾಮ್ ಯು ವಿಲ್ ಬಿ ಮೋರ್ ಸೀರಿಯಸ್ ಅಲ್ವಾ? ಅಟ್ರಾಕ್ಟ್ ಆಗಲ್ವಾ ಆ ವರ್ಡು? ಈಗ ಫಾರ್ ಎಕ್ಸಾಂಪಲ್ ನೀವು ಏನೂ ಓದಲಾರ್ದಂಗೆ ನೀವು ಸೀದಾ ಎಕ್ಸಾಮಲ್ಲಿ ಹೋದಾಗ ಟೆರೆಸ್ ಕಲ್ಟಿವೇಷನ್ನ, ಇದು ಯಾವ ಟೆರೆಸ್ ಕಲ್ಟಿವೇಷನ್ನು ಅಂತ ಅನಿಸುತ್ತೆ. ಸೊ ಈ ಥರ ಆದಾಗ ಏನಾಗುತ್ತೆ, ಎಕ್ಸಾಮು ಈಸ್ ನಾಟ್ ಗೋಯಿಂಗ್ ಟು ಬಿಕಮ್ ಫ್ರೆಂಡ್ಲಿ ಫಾರ್ ಯುವರ್, ಇಟ್ ವೋಂಟ್ ಬಿಕಮ್ ಎ ಫ್ರೆಂಡ್ಲಿ ಫಾರ್ ಯು ಫಾರ್ ಎವರ್. ದಟ್ಸ್ ವೈ ಯು ಶುಡ್ ಬಿ ಅವೇರ್ ಆ್ಯಂಡ್ ಫೆಮಿಲಿಯರ್ ವಿತ್ ದಿಸ್ ಟೈಪ್ ಆಫ್ ವರ್ಡ್ಸ್. ನೀವು ಯಾವ ಮೀಡಿಯಮಲ್ಲಾದರೂ ಪ್ರಿಪೇರ್ ಆಗಿ, ಈವನ್ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಿಪೇರ್ ಆದರೂ ಸಹ, ಇಫ್ ಯು ಆರ್ ನಾಟ್ ಅವೇರ್ ಅಬೌಟ್ ದಿಸ್ ಟೈಪ್ ಆಫ್ ವರ್ಡ್ಸು, ದೆನ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿಕಮ್ ಡಿಫಿಕಲ್ಟ್ ಫಾರ್ ಯು. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಎಲ್ಲರೂ ಕ್ಲಿಯರ್ ಮಾಡ್ತಾ ಇದ್ದಾರಾ ಪ್ರಿಲಿಮ್ಸ್ನ? ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ದೇ ಆರ್ ನಾಟ್ ರೀಡಿಂಗ್ ಓಲ್ಡ್ ಕ್ವಶನ್ ಪೇಪರ್, ಅಷ್ಟೇ ಸಿಂಪಲ್. ಸೊ ನಾವೇನಾಗುತ್ತೆ, ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ಕು ಇಂಪಾರ್ಟೆಂಟ್ ಅಂತ ಗೊತ್ತೇ ಆಗಲ್ಲ. ನಿಮ್ಗೆ ಜಿಯೋಗ್ರಫಿ ಆಗಿದೆಯಲ್ವಾ? ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ ಆಯಿತಾ? ಆಗಿಲ್ವಾ? ಸರಿ, ಫೈನ್, ತೊಂದರೆ ಇಲ್ಲ. ಈಗ ಅಗ್ರಿಕಲ್ಚರು ಕ್ರಾಪ್ಸ್ ಬಗ್ಗೆ ಮಾಡಿದಾರಾ? ಆಯ್ತು. ನೆಕ್ಸ್ಟು ಸಾಯಿಲ್ ಕನ್ಸರ್ವೇಷನ್ ಟಾಪಿಕ್ ಬಂದಾಗ ಯು ಶುಡ್ ಬಿ ಅಲರ್ಟ್. ಸೊ ಯು ಶುಡ್ ಬಿ ಅಲರ್ಟ್. ಅಲ್ಲಿ ಸರ್ಗೆ ಏನೇ ನೀವು ಕ್ವಶನ್ ಕೇಳಬೇಕಂದ್ರೆ ಆ ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ ಯು ಡಿಗ್ ಮೋರ್, ಯು ಮೈಂಡ್ ಮೋರ್, ಯು ಡ್ವೆಲ್ ಮೋರ್, ಯು ಥಿಂಕ್ ಮೋರ್. ಗೊತ್ತಾಯ್ತಾ? ಏನಕ್ಕೆ ಅಂತಂದರೆ ಹಿ ಹ್ಯಾಸ್ ಗಿವನ್ ಎ ಹಿಂಟ್ ಫಾರ್ ಯು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಲ್ಯಾಟರೈಟ್ ಸಾಯಿಲ್ ಆಫ್ ಇಂಡಿಯಾ ಆರ್ ಕರೆಕ್ಟ್? ಸೊ ಯಾವ ಟಾಪಿಕ್ ಬಗ್ಗೆ ಕ್ವಶನ್ ಇದೆ? ಲ್ಯಾಟರೈಟ್ ಸಾಯಿಲ್ ನೋಡಿದ್ರೆ ಮೊದಲು? ಓಕೆ, ಎಸ್, ಅರ್ಥ ಆಯ್ತು ಈಗ ಯಾವ ಸಾಯಿಲ್ ಅವ್ನಿಗೆ ಇಂಪಾರ್ಟೆಂಟ್ ಅಂತ. ಸೊ ಲ್ಯಾಟರೈಟ್ ಸಾಯಿಲು ಅವನಿಗೆ ಮೋಸ್ಟ್ ಅಲುವಿಯಲ್ ಸಾಯಿಲ್ ಎಲ್ಲರೂ ರೀಡ್ ಮಾಡ್ತಾರೆ, ಮೆಕ್ಕಲು ಮಣ್ಣಿನ ಬಗ್ಗೆ ಎಲ್ಲರೂ ಓದ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮೈ ಪಾಯಿಂಟ್ ಈಸ್ ಪೀಪಲ್ ಮೇ ಇಗ್ನೋರ್ ಲ್ಯಾಟರೈಟ್ ಸಾಯಿಲ್. ಅಂದರೆ ಜಂಬಿಟ್ಟಿಗೆ ಮಣ್ಣು ಅಂತ ಇರುತ್ತಲ್ಲ, ಆ ಜಂಬಿಟ್ಟಿಗೆ ಮಣ್ಣನ್ನು ಅವ್ರು ಏನು ಮಾಡ್ತಾರೆ, ಇಗ್ನೋರ್ ಮಾಡ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ this question paper analysis and observation. ಓಕೆ, ಇಲ್ಲಿ ಈಗ ನನ್ನ ಪಾಯಿಂಟ್ ಏನಪ್ಪ ಅಂತಂದರೆ, ಐ ವಾಂಟ್ ಯು ಪೀಪಲ್ ಟು ಟೆಲ್ ಮಿ ದಿ ಅಬ್ಸರ್ವೇಷನ್ಸ್ ಇನ್ ದಿ ಆಪ್ಷನ್ಸ್. ಅಬ್ಸರ್ವೇಷನ್ಸ್ already I have made few observations in the previous classes. You have to come up with such type of observations. Tell me. Yaar nitrogen? Nitrogen is the best. Nitrogen important ಏನ್ರಿ? ಸೊ ನಿಮಗೆ ನೈಟ್ರೋಜನ್ ಗೊತ್ತಿರಬೇಕು.
ನಮ್ಮಲ್ಲಿ ಇಂಡಿಯಾದಲ್ಲಿ ತೆರಾಯಿ ಸಾಯಿಲ್ ಅಂತ ಬರುತ್ತೆ. ತೆರಾಯಿ ರೀಸನಲ್ಲಿ ಕಂಡುಬರ್ತಕ್ಕಂಥದ್ದೇ ತೆರಾಯಿ ಸಾಯಿಲ್. ಇದರಲ್ಲಿ ಒಂದು ಬಿಟ್ಟರೆ ನೈಟ್ರೋಜನ್ನು ಭಾರತದ ಯಾವ ಮಣ್ಣಲ್ಲೂ ನೈಟ್ರೋಜನ್ ಇಲ್ಲ. ದಟ್ಸ್ ವೈ ವಿ ಆರ್ ಯೂಸಿಂಗ್ ಮೋರ್ ಯೂರಿಯಾ. ಇದನ್ನು ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು. ಸೊ ನೈಟ್ರೋಜನ್ ಈಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಆರ್ಟಿಫಿಷಿಯಲ್ ಇರಿಗೇಷನ್ ಮಾಡ್ತೀರಲ್ಲ, ಇರಿಗೇಟೆಡ್ ಕ್ರಾಪ್ಗೂ ದೆನ್ ಕ್ರಾಪ್ ವಿಚ್ ಇಸ್ ಬೇಸ್ಡ್ ಆನ್ ದ ರೇನ್ ಕ್ರಾಪ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಹ್ಯಾವ್ ಯು ಸೀನ್? ಮಳೆ ಬಂದಂತಾಗ ಬೆಳೆ ಚೆನ್ನಾಗಿ ಬರುತ್ತಾ, ಇನ್ನು ಇರಿಗೇಷನ್ ಮಾಡಿದ ಬೆಳೆ ಚೆನ್ನಾಗಿ ಬರುತ್ತಾ? ಏನಕ್ಕೆ ಅಂತಂದರೆ ಅದರಲ್ಲಿ ಆ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೇಟ್ಸ್ಗಳಿರುತ್ತಲ್ಲ, ದಟ್ ಕ್ಯಾನ್ ಬಿ ಯೂಸ್ಡ್ ಬೈ ದಿ ಪ್ಲ್ಯಾಂಟ್ಸ್. ದಟ್ಸ್ ವೈ ದಟ್ ಈಸ್ ಮೋರ್ ಪ್ರೊಡಕ್ಟಿವ್. ಯಾವುದು? ರೈನ್ ಈಸ್ ಮೋರ್ ಪ್ರೊಡಕ್ಟಿವ್ ದ್ಯಾನ್ ದಿ ಇರಿಗೇಷನ್. ಇಲ್ಲಿ ನೈಟ್ರೋಜನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಾಮನ್ ಸೆನ್ಸ್ ಏನಪ್ಪ ಅಂತಂದರೆ, ಇಂಡಿಯನ್ ಸಾಯಿಲ್ಸಲ್ಲೂ ಎಲ್ಲೂ ನೈಟ್ರೋಜನ್ ಇಲ್ಲ. ಇವ್ರು ಏನು ಹೇಳಿದ್ದಾರೆ? ದೇ ಆರ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಪೊಟ್ಯಾಶ್. ಸೊ ನೋಡಿ, ಮುಗೀತು. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ಲು ಕನ್ನಡದಲ್ಲಿ ಏನಂತಾರಪ್ಪ ಅದನ್ನು, ಲ್ಯಾಟ್ರೈಟ್ಸ್ ಎಲ್ಲ ಜಂಬ್ ಇಟ್ಟಿಗೆನ ಏನು ಕೆಲಸ ಮಾಡ್ತಾರಪ್ಪ? ಇಟ್ಟಿಗೆಯಿಂದ ಏನು ಮಾಡ್ತಾರಪ್ಪ? ಮನೆ ಕಟ್ತಾರೆ. ಸಪೋಸ್ ಆ ಮಣ್ಣಲ್ಲಿ ಅಷ್ಟು ಒಂದು ಫಲವತ್ತತೆ, ಫರ್ಟಿಲಿಟಿ ಇದ್ದರೆ ದೆನ್ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ಕರೆಕ್ಟಾ? ಸೊ ಜಂಬಿಟ್ಟಿಗೆ ವರ್ಡ್ ಹೇಳ್ತಾ ಇದೆ, ಇಟ್ಟಿಗೆ. ಗೊತ್ತಾಯ್ತಾ? ಇಟ್ಟಿಗೆಯಿಂದ ಏನಾದರೂ ನಾವು ಇಟ್ಟಿಗೆಯಲ್ಲಿ ಬೆಳೆಯೋಕ್ಕಾಗುತ್ತಾ? ಸೊ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಪೊಟ್ಯಾಶ್ ಅಂತಿದೆ. ಸೊ ಜಸ್ಟ್ ಈ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ಮಾಡೋದು? ಸೊ ನೆಕ್ಸ್ಟ್ ಅಬ್ಸರ್ವೇಷನ್ ಏನು ಮಾಡ್ಬೋದು? ಟಾಪಿಕೋವಾ ಅಂಡ್ ಕ್ಯಾಶ್ ನಟ್ಸ್ ಗ್ರೋನ್ ವೆಲ್ ಇನ್ ದಿ ಸಾಯಿಲ್ಸ್. ನೆಕ್ಸ್ಟು ರೆಡ್ ಇನ್ ಕಲರ. ರೆಡ್ ಇರುತ್ತಲ್ಲಮ್ಮ ಮತ್ತೆ? ಅಲ್ಲ, ಅಂದರೆ ಐರನ್ ಇದ್ದ ಮಾತ್ರಕ್ಕೆ ರೆಡ್ ಇರ್ಬೇಕಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಐರನ್ ಇದೆಯಾ? ಬಾಡಿ ಒಳಗಡೆ ಇದೆಯಾ? ಇದೆ. ಸೊ ನೀವು ಹೇಳ್ತಕ್ಕಂಥದ್ದು ಆ ರೆಡ್ ಕಲರ್ ಸಾಯಿಲ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ಅಂಶ ಇಲ್ಲಿ ಏನಂತದೆ, ಈಗ ಫಾರ್ ಎಕ್ಸಾಂಪಲ್ ಲ್ಯಾಟ್ರೈಟ್ ಸಾಯಿಲ್ ಅಂತ ಕಂಡು ಬಂದಿತ್ತಲ್ಲ, ಎಲ್ಲಿತ್ತು ಅದು ಲ್ಯಾಟ್ರೈಟ್ ಸಾಯಿಲು? ಆವಾಗ ಎಲ್ಲಿ, ಯಾವ ಕ್ವಶನ್, ಯಾವ ಕಂಟೆಕ್ಸ್ಟಲ್ಲಿ ಬಂದಿತ್ತು ಅದು ಲ್ಯಾಟ್ರೈಟ್ ಸಾಯಿಲು? ಅಲ್ಲಪ್ಪ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತದು? ಅಂದ್ರೆ ಕೇಳಿದೆ. ಇಲ್ಲಿ ಯಾವ ಕೇಳಿದ್ದಾರೆ? ರಾಜಸ್ಥಾನ ಆ್ಯಂಡ್ UP. ನಾನೇನು ಹೇಳಿದೆ ಲಾಸ್ಟ್ ಕ್ವಶನಲ್ಲಿ? ಮಳೆ ಬರ್ತಾ ಇರಬೇಕು, ಹ್ಯೂಮಿಡಿಟಿ ಇರ್ತಾ ಇರಬೇಕು, ನೀರು ಆವಿ ಆಗಬೇಕು. ಅಲ್ಲೇನಾಗುತ್ತೆ, ಮಳೆ ಬಂದು ಇದರಲ್ಲೆಲ್ಲ ಅಂಶಗಳೆಲ್ಲ ಕೊಚ್ಕೊಂಡು ಹೋಗಿ ಲಾಸ್ಟ್ ಗಟ್ಟಿ ಅಂತ ಕಲ್ಲಿದ್ದಂಗೆ ಇರುತ್ತಲ್ಲ, ಅದು ಉಳ್ಕೊಳ್ಳುತ್ತೆ. ರಾಜಸ್ಥಾನದಲ್ಲಿ ಮಳೆ ಆಗುತ್ತೇನಪ್ಪ? ಆಗುತ್ತಾ? ಜಂಬಿಟ್ಟಿಗೆ ಮಣ್ಣು ಎಲ್ಲಿರುತ್ತೆ ಅಂದರೆ ಅಲ್ಲಿ ಮಳೆ ಆಗಿರಬೇಕು. ಮಳೆ ಆಗಿಲ್ಲ ಅಂದರೆ ಅಲ್ಲಿ ಜಂಬಿಟ್ಟಿಗೆ ಮಣ್ಣು ಉಂಟಾಗಲ್ಲ. ಸಿ, ವೆರೆವರ್ ರೈನ್ ಈಸ್ ಪಾಸಿಬಲ್, ದೇರ್ ಓನ್ಲಿ ಲ್ಯಾಟ್ರೈಟ್ ಸಾಯಿಲ್ ಈಸ್ ಪಾಸಿಬಲ್ ಟು ಫಾರ್ಮ್. ದಿಸ್ ಈಸ್ ಕಾಮನ್ ಸೆನ್ಸ್. ಇದು ಓದ್ದಾಗ ಗೊತ್ತಾಗುತ್ತೆ. ಗೊತ್ತಾಯ್ತಾ? ರಾಜಸ್ಥಾನದಲ್ಲಿ ಇದೆಯಾ? ಸೊ ವಿ ಕ್ಯಾನ್ ಎಲಿಮಿನೇಟ್ ದ್ಯಾಟ್ ಥಿಂಗ್. ಥರ್ಡ್ ಇದ್ರೂ ಎಲಿಮಿನೇಟ್ ಮಾಡ್ಬೋದಲ್ಲ. ನೋಡಿ, ಥರ್ಡ್. ಸೊ ದಟ್ಸ್ ವೈ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಆಪ್ಷನ್ಸ್ ವೆರಿ ಈಸಿ. ಇಲ್ಲಿ ನೋಡಿ, ನೀವು ನೆಕ್ಸ್ಟು ಲ್ಯಾಟ್ರೈಟ್ ಸಾಯಿಲ್ ಇಲ್ಲೇ ಸ್ವಲ್ಪ ತಿಳ್ಕೊಳ್ಳಿ. ಈ ಹ್ಯಾಸ್ ಮೆನ್ಷನ್ ಲ್ಯಾಟ್ರೈಟ್ ಸಾಯಿಲ್ ಇಸ್ ಬೋತ್ ಸಾಯಿಲ್ ಆ್ಯಂಡ್ ರಾಕ್ ಟೈಪ್. ನೋಡಿ, ವರ್ಡ್ ರಾಕ್ ಟೈಪ್, ರಿಚ್ ಇನ್ ಐರನ್. ಸೊ ರೆಡ್ ಕಲರ್ ಏನಕ್ಕೆ ಬಂದದ್ದು ಈಗ ಗೊತ್ತಾಯ್ತಲ್ಲ, ಐರನ್ನು. ಹಂಗಂತೇಳಿ ರೆಡ್ ಸಾಯಿಲಲ್ಲೂ ಐರನ್ ಇರುತ್ತೆ. ಆ್ಯಂಡ್ ಅಲ್ಯೂಮಿನಿಯಂ. ಇಟ್ ಈಸ್ ಕಾಮನ್ಲಿ ಫಾರ್ಮ್ಡ್ ಇನ್ ಹಾಟ್ ಆ್ಯಂಡ್ ವೆಟ್ ಟ್ರೋಪಿಕಲ್ ಏರಿಯಾಸ್ ವಿತ್ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ರೈನ್ಫಾಲ್. ವರ್ಡ್ ಹೈ ರೈನ್ಫಾಲ್, ಹೈ ಟೆಂಪ್ರೇಚರ್. ರಾಜಸ್ಥಾನದಲ್ಲಿ ಹೈ ಟೆಂಪ್ರೇಚರ್ ಇದೆಯಾ? ಹೈ ರೈನ್ಫಾಲ್ ಇದೆಯಾ? ವೆರಿ ಸಿಂಪಲ್. ಗೊತ್ತಾಯ್ತಾ? ಆಂಧ್ರದಲ್ಲಿ ಹೈ ರೈನ್ಫಾಲ್ ಆಗುತ್ತಾ? ಆಗಲ್ಲ. ಸೊ ವೆರೆವರ್ ಯು ಗೋ, ಇಫ್ ಯು ಫೈಂಡ್ ದಟ್ ಎವರ್ಗ್ರೀನ್ ಫಾರೆಸ್ಟ್, ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕದಲ್ಲಿ ಇದೆಯಾ? ವೆಸ್ಟರ್ನ್ ಘಾಟ್ಸಲ್ಲಿ ಇದೆ. ಸೊ ಅದಕ್ಕೆಲ್ಲ ಹೈ ರೈನ್ಫಾಲ್. ಸೊ ಹೈ ರೈನ್ಫಾಲ್ ಎಲ್ಲ ಆಗುತ್ತೆ, ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೆ. ಇದು ತಿರುಪತಿ ತಿಮ್ಮಪ್ಪ ಹೋಗಿದ್ದೀರಾ? ಸೊ ಅಲ್ಲಿ ಯಾವಾಗಲೂ ಕಾಡು ಹಚ್ಚ ಹಸಿರಿನಲ್ಲಿ ಇರುತ್ತೆ. ಹಚ್ಚ ಹಸಿರಿನಿಂದ ಇರಲ್ಲ. ಏನಕ್ಕಂತಂದರೆ ದಟ್ ಈಸ್ ನಾಟ್ ಎವರ್ಗ್ರೀನ್ ಫಾರೆಸ್ಟ್. ಗೊತ್ತಾಯ್ತಾ? ಸೊ ಇಫ್ ಯು ಗೋ ಟು ವೆಸ್ಟರ್ನ್ ಘಾಟ್ಸು ಯು ವಿಲ್ ಸಿ ದಟ್ ಎವರ್ಗ್ರೀನ್. ಕರೆಕ್ಟಾ? ಸೊ ಅದಕ್ಕೆಲ್ಲ ಹೈ ರೈನ್ಫಾಲ್ ಆಗುತ್ತೆ. ಸೊ ಇದು ಕೀವರ್ಡ್ ನಿಮಗೆ, ಹೈ ರೈನ್ಫಾಲ್. ದೀಸ್ ಆರ್ ರಸ್ಟಿ ರೆಡ್ ಕಲರ್ ಬಿಕಾಸ್ ಆಫ್ ಹೈ ಐರನ್ ಆಕ್ಸೈಡ್ ಕಂಟೆಂಟ್. ಇಟ್ ಈಸ್ ಡೆಫಿಷಿಯಂಟ್ ಇನ್ ನೈಟ್ರೋಜನ್ ಆ್ಯಂಡ್ ಪೊಟ್ಯಾಶ್. ಲ್ಯಾಟ್ರೈಟ್ ಸಾಯಿಲ್ ಈಸ್ ಮೇನ್ಲಿ ಫೌಂಡ್ ಇನ್ ದಿ ಕೇರಳ ಆ್ಯಂಡ್ ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ಆಫ್ ಒಡಿಶಾ ಆ್ಯಂಡ್ ಅಸ್ಸಾಂ. These soils are more suitable plantation of crops. They are good for topico, oil palm, tea, coffee. So ಇದೆಲ್ಲ ಎಕ್ಸ್ಪ್ರೆಷನ್ ಎಲ್ಲರೂ ಕೊಡ್ತಾರೆ. ಬಟ್ ಮೈ ಪಾಯಿಂಟ್ ಏನಂತಂದರೆ ಲ್ಯಾಟ್ರೈಟ್ ಸಾಯಿಲ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಸೊ
ಸೊ ಸಾಯಿಲ್ಸ್ ಅಂತ ಟಾಪಿಕ್ಸ್ ಬಂದಾಗ ಲ್ಯಾಟರೈಟ್ ಸಾಯಿಲ್ ಬಗ್ಗೆ ನೀವು ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತು ಕಾಮನ್ ಸೆನ್ಸ್, ನೈಟ್ರೋಜನ್ನು ಎಲ್ಲೂ ಇಲ್ಲ. ಸೊ ಒಂದು ಸಾಯಿಲ್ಗೆ ಇರ್ತಕ್ಕಂಥ ಮುಖ್ಯ ಗುಣ ಯಾವುದು ಇದರಲ್ಲಿ ಅಂತಂದರೆ ಹೈ ಟೆಂಪ್ರೇಚರ್, ಹೈ ರೈನ್ಫಾಲ್. ಸೊ ಅವನು ಯಾವುದೇ ಸ್ಟೇಟ್ ಕೊಡಲಿ, ಸ್ಟೇಟ್ ಯಾವುದೇ ಕೊಡಲಿ ಸಂಬಂಧ ಇಲ್ಲ, ಬಟ್ ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು. ಸೊ ವೆದರ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಈಸ್ ನೋನ್ ಫಾರ್ ಇಟ್ಸ್ ರೈನ್ಫಾಲ್ ಆರ್ ಟೆಂಪ್ರೇಚರ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. So which of the following practices help in water conservation in agriculture? So he is asking about water conservation. So water conservation and soil conservation can go both hand in hand. ಹ್ಯಾಂಡ್ ಇನ್ ಹ್ಯಾಂಡ್ ಆಗುತ್ತಾ ಇಲ್ಲ ರೀ? ಆಗಲ್ವಾ? ಓಕೆ, ಐ ವಿಲ್ ಟೆಲ್ ಯು. ಈಗ ಫಾರ್ ಎಕ್ಸಾಂಪಲ್ ಈಗ ಇರಿಗೇಷನ್ ಮಾಡ್ತಾಯಿದ್ರೆ, ಸೊ ವಿ ಆರ್ ಡೂಯಿಂಗ್ ಫ್ಲಡ್ ಟೈಪ್ ಆಫ್ ಇರಿಗೇಷನ್. ಫ್ಲಡ್ ಟೈಪ್ ಆಫ್ ಇರಿಗೇಷನ್ ಅಂತಂದರೆ ನಾವು ಹೊಲಕ್ಕೆ ನೀರನ್ನು ಒಂದೇ ಬೇರೆ ಹಾಯಿಸ್ತೀವಿ, ಕರೆಕ್ಟಾ? ಸೊ ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ? ಕಡಿಮೆ ಇದೆ. ಸೊ ನಿಮ್ಮದು ವಾಟರ್ ಎಫಿಷಿಯನ್ಸಿ ಕಡಿಮೆ ಇದೆ. ನಂತರದಲ್ಲಿ ಅಲ್ಲಿಂದ ಸಾಯಿಲ್ ಕೊಚ್ಕೊಂಡು ಹೋಗುತ್ತಾ ಇಲ್ಲ? ಎರೋಷನ್ ಆಗುತ್ತಾ ಇಲ್ಲ ರೀ? ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಮೇಕ್ ಇಟ್ ಎ ಡ್ರಿಪ್ ಇರಿಗೇಷನ್, ಟೆಲ್ ಮಿ. ಸೊ ಡ್ರಿಪ್ ಇರಿಗೇಷನಲ್ಲಿ ಏನಾಗುತ್ತೆ? ಡ್ರಿಪ್ ಇರಿಗೇಷನಲ್ಲಿ ನೀರು ಜಾಸ್ತಿ ಬೇಕಾ, ಕಡಿಮೆ ಬೇಕಾ? ಕಡಿಮೆ ಬೇಕು. ಸೊ ಏನಪ್ಪ? ಸಸ್ಟೈನಬಲ್, ದಟ್ ಈಸ್ ಮೋರ್ ಸಸ್ಟೈನಬಲ್ ಇನ್ ನೇಚರ್. ಫೈನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್ ಯು ಕ್ಯಾನ್ ಯೂಸ್ 50% ಲೆಸ್ ವಾಟರ್ ಆ್ಯಂಡ್ ಯುವರ್ ಪ್ರೊಡಕ್ಟಿವಿಟಿ ಈಸ್ ಇನ್ಕ್ರೀಸ್ ಟು 133%. ಸೊ water efficiency is directly proportional to soil efficiency. Common sense. ವಾಟರ್ನ ಎಷ್ಟು ಸೇವ್ ಮಾಡ್ತೀರೋ ಅಷ್ಟನ್ನು ನೀವು ಮಣ್ಣಲ್ಲೂ ಸೇವ್ ಮಾಡ್ದಂಗೆ ಲೆಕ್ಕ. ಸೊ ಸಾಯಿಲ್ ಕನ್ಸರ್ವೇಷನ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಗೋಸ್ ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಈಸ್ ಟೆಲ್ಲಿಂಗ್ ದ್ಯಾಟ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಕ್ಟಿಸಸ್ ಕ್ಯಾನ್ ಹೆಲ್ಪ್ ಇನ್ ವಾಟರ್ ಕನ್ಸರ್ವೇಷನ್ ಇನ್ ಅಗ್ರಿಕಲ್ಚರ್? ರೆಡ್ಯೂಸ್ಡ್ ಆರ್ ಜೀರೋ ಟಿಲೇಜ್ ಇನ್ ದಿ ಲ್ಯಾಂಡ್. ಸೊ ಜೀರೋ ಟಿಲೇಜ್ ಅಂತಂದ್ರೆ ಏನು? ಮಡಿಕೆ ಹೊಡಿತಾರಲ್ವಾ, ಮಡಿಕೆ ಹೊಡ್ತಕ್ಕಂತಾಗ ಅದೇನಾಗುತ್ತೆ, ಮಣ್ಣು ಲೂಸ್ ಆಗುತ್ತೆ. ಮಣ್ಣು ಲೂಸ್ ಆದಾಗ ಏನಾಗುತ್ತೆ? ಇಟ್ ಈಸ್ ಪಾಸಿಬಲ್ ಟು ಎರೋಡ್. ಮಡಿಕೆ ಹೊಡೆಯೋದು ಗೊತ್ತಾ ನಿಮಗೆ? ಕುಂಟೆ ಏನಂತಾರೆ? ಉಳಿಮೆ. ಉಳಿಮೆ ಮಾಡೋದು ಏನಂತಾರೆ? ಹಾಂ, ಏನದನ್ನ ವಾಟ್ ಈಸ್ ದ ಮಡಿಕೆ ಅಂತ ನೀವೇನಂತಾರಪ್ಪ? ಸೊ ಸದರ್ನ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಇದೆಯಾ? ಏನಂತೀರಮ್ಮ ನಿಮ್ಮ ಕಡೆ? ಏನಂತಾರೆ ಗೊತ್ತಿಲ್ವಾ? ಓಕೆ, ಏನಂತಾರೆ? ನೇಗಿಲು. ನೇಗಿಲು ಒಟ್ಟು ಯಾವುದೋ ಒಂದು ಮಾಡ್ತಾರಲ್ಲ. ಹಾಂ, ಸೊ ಅದೇನಾಗುತ್ತೆ? ದಟ್ ಈಸ್ ಕಾಲ್ಡ್ ಜೀರೋ ಟಿಲೇಜ್ ಆಫ್ ದಿ ಲ್ಯಾಂಡ್. ಸೊ ಸಾಯಿಲ್ ಏನಾಗುತ್ತೆ? ಲೂಸ್ ಆದಾಗ ಇಟ್ ಮೇ ಲೂಸ್ ಇಟ್ಸ್ ಕಂಟೆಂಟ್ ಆರ್ ವಾಟರ್ ಅಂತ ಅನ್ನೋದಕ್ಕೆ ಒಂದಿದೆ. ನೆಕ್ಸ್ಟು ಅಪ್ಲೈಯಿಂಗ್ ಜಿಪ್ಸಮ್ ಬಿಫೋರ್ ಇರಿಗೇಷನ್ ಆಫ್ ದಿ ಇರಿಗೇಟಿಂಗ್ ಲ್ಯಾಂಡ್. ಸೊ ಇದು ಜಿಪ್ಸಮ್ ಬಗ್ಗೆ ಹೇಳ್ತೀನಿ, ಯಾಕೆ ಬಂತು ಜಿಪ್ಸಮ್ ಏನಂತೇಳಿ ನೆಕ್ಸ್ಟ್ ಕ್ವಶನಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಅಲೋವಿಂಗ್ ಕ್ರಾಪ್ ರೆಸಿಡ್ಯೂ ಟು ರಿಮೇನ್ ಇನ್ ದಿ ಫೀಲ್ಡ್. ಇದೇನಾಗುತ್ತಪ್ಪ? ಮಲ್ಚಿಂಗ್ ಅಂದ್ರೆ ಗೊತ್ತಾ? ಹೇಳ್ದಲ್ವ ಈಗ ಮಲ್ಚಿಂಗ್. ಈಗ ಫಾರ್ ಎಕ್ಸಾಂಪಲ್ ಕ್ರಾಪ್ ರೆಸಿಡ್ಯೂ ಏನು ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಾಪ್ ಆದಮೇಲೆ ಜನ ಏನು ಮಾಡ್ತಾರೆ, ರೈತರು ಏನು ಮಾಡ್ತಾರೆ? ಅದನ್ನು ಉಳ್ಕಿದ್ದನ್ನ ರೆಸಿಡ್ಯೂನ ಸುಡ್ತಾರೆ, ಕರೆಕ್ಟಾ? ಏನು ಸುಡ್ತಾರೆ? ಸುಡೋದು ಅದು ಈಸ್ ಇಟ್ ಗುಡ್ ಆರ್ ಬ್ಯಾಡ್? ಬೋತ್. ಸಮಟೈಮ್ಸ್ ಇಟ್ ಈಸ್ ಗುಡ್, ಸಮಟೈಮ್ಸ್ ಇಟ್ ಈಸ್ ಬ್ಯಾಡ್. ಇಟ್ ಈಸ್ ಅಪ್ ಟು ಯು. ದೆನ್ ಅಲವಿಂಗ್ ಎ ಕ್ರಾಪ್ ರೆಸಿಡ್ಯೂಸ್ ರಿಮೇನ್ ಇನ್ ದಿ ಫೀಲ್ಡ್ ಅಂತ ಇದ್ದಾಗ ಏನಾಗುತ್ತೆ ಅಂತ ನನಗೆ, ಆ ಕ್ರಾಪ್ ರೆಸಿಡ್ಯೂ ಏನಾಗುತ್ತೆ? ಕ್ರಾಪ್ ರೆಸಿಡ್ಯೂ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಮೆನ್ಯೂರ್, ಗೊಬ್ಬರ ಆಗುತ್ತೆ. ಸೊ ವೆನ್ ಗ್ರಾಸ್ ಈಸ್ ದೇರ್ ಆನ್ ದಿ ಲ್ಯಾಂಡ್, ಈಗ ಹುಲ್ಲು ಹೊಲದಲ್ಲಿ ಇರುತ್ತೆ ಅನ್ಕೊಳ್ಳಿ, ಹುಲ್ಲು ಅದು ರೆಸಿಡ್ಯೂ ಅಲ್ಲ. ಹುಲ್ಲಿಂದ ಏನಾದರೂ ನೀವು ಬೆಳೆ ತೆಗಿತೀರಾ? ಈಗ ಫಾರ್ ಎಕ್ಸಾಂಪಲ್ ಆಫ್ಟರ್ ಹಾರ್ವೆಸ್ಟಿಂಗ್ಗೆ ಪ್ಯಾಡಿ ಗೊತ್ತಾಯ್ತು, ಏನು ಉಳಿಯುತ್ತೆ ಅಲ್ಲಿ? ದೇರ್ ಈಸ್ ಎ ಗ್ರಾಸ್ ಲೆಫ್ಟ್ ಆನ್ ದಿ ಲ್ಯಾಂಡ್. ಸೊ ಕ್ಯಾನ್ ಗ್ರಾಸ್ ಅಬ್ಸರ್ವ್ ವಾಟರ್ ಆರ್ ನಾಟ್? ಸಾಯಿಲ್ ಅಬ್ಸರ್ವ್ ಮಾಡುತ್ತಾ ಇಲ್ಲ? ಸಾಯಿಲ್ ಆ ಒಂದು ಗ್ರಾಸು ವಾಟರ್ನ ಅಬ್ಸರ್ವ್ ಮಾಡುತ್ತಾ ಇಲ್ಲ? ಎಸ್, ಅಫ್ಕೋರ್ಸ್ ಇಟ್ ವಿಲ್ ಮಾಡು. ಏನದು? ಇಟ್ ವಿಲ್ ಕನ್ಸರ್ವ್ ದಟ್ ವಾಟರ್ ಫಾರ್ ಲಾಂಗರ್ ಪೀರಿಯಡ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಕೀಪ್ ವಾಟರ್ ಇನ್ ದಿ ಎನಿ ವೆಸಲ್, ದೆನ್ ಇಫ್ ಯು ಪುಟ್ ವಾಟರ್ ಇನ್ ಟು ದಿ ಆನ್ ದಿ ಗ್ರಾಸ್, ಸೊ ಎವಾಪ್ರೇಟ್ ಯಾವುದಾಗುತ್ತೆ? ವೆಜಲಲ್ಲಿರ್ತಕ್ಕಂತಹ ವಾಟರ್ ಏನಾಗುತ್ತೆ? ಎವಾಪ್ರೇಟ್ ಬೇಕಾಗುತ್ತೆ. ಸೊ ಅಲೋವಿಂಗ್ ಎ ಕ್ರಾಪ್ ರೆಸಿಡ್ಯೂ ಟು ರಿಮೇನ್ ದಿ ಫೀಲ್ಡ್ ಈಸ್ ಗುಡ್ ಫಾರ್ ವಾಟರ್ ಕನ್ಸರ್ವೇಷನ್. ಸೊ ವಾಟರ್ ಕನ್ಸರ್ವೇಷನ್ನು ಸಾಯಿಲ್ ಕನ್ಸರ್ವೇಷನ್ ಗೋಸ್ ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್.
Again, I am telling you, water conservation, irrigation topic is important for your mains. Prelims and mains, both. So, irrigation type techniques, for example, sprinkler irrigation, drip irrigation. So, definitely will ask question related to the irrigation. Damn sure it will come. Okay, which of the following best describes the concept of small farmer, large field? Small farmer, large field. This question repeat agilla. Repeat agadilla. Next agadilla. But here I want to tell one thing for you. So India dalli 86% of the farmers are small and marginal. ಇವರಿಗೆ 2 hectares ಗಿಂತ ಕಡಿಮೆ ಇದೆ. So UPSC more bothered about this type of farmers. These are the vulnerable sections. Remaining 14% they are rich farmers, jamindaris. Okay na? So UPSC more bothered about this. ಅಲ್ಲೇನಿದೆ ವರ್ಡು ಸ್ಮಾಲ್ ಫಾರ್ಮರ್ಸ್ ಲಾರ್ಜ್ ಫೀಲ್ಡ್. ಸೊ ಇಲ್ಲೇನಾಗುತ್ತೆ, ನಮಗೆ ಹೊಲಗಳು ಚಿಕ್ಕದಾಗಬಾರ್ದು, ಫ್ರಾಗ್ಮೆಂಟೇಷನ್ ಅಂತಾರೆ, ಭೂ ಹಿಡುವಳಿಗಳು ಚಿಕ್ಕದಾಗ್ತಕ್ಕಂಥದ್ದು. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಸ್ಮಾಲ್ ಫಾರ್ಮರ್ಸ್ ಲಾರ್ಜ್ ಫೀಲ್ಡ್ ಏನು ಮಾಡ್ತಾರೆ, ಕಡಿಮೆ ರೈತರು ಅಂದರೆ ಈ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಬಂದು ಅವ್ರು ಏನು ಮಾಡ್ತಾರೆ, ಹೊಲಗಳನ್ನ ದೊಡ್ಡದು ಮಾಡ್ಕೊತಾರೆ. ಹೆಂಗೆ? ಕೋಆಪರೇಟಿವ್ ಫಾರ್ಮಿಂಗ್. ಸೊ ಇಫ್ ಯು ಸಿ ದಿ ಸ್ಟೇಟ್ಮೆಂಟ್ ಸಿ, ವಾಟ್ ಈಸ್ ದ ರಾಂಗ್ ಇನ್ ದಟ್ ಸ್ಟೇಟ್ಮೆಂಟ್? ಅಲ್ಲ, ಅಲ್ಲಿ ಏನು ಒಂದು ವರ್ಡು ರಾಂಗ್ ಇದೆ. ಏನು ರಾಂಗ್ ಇದೆ ವರ್ಡು? ಸಿ ಸ್ಟೇಟ್ಮೆಂಟ್ ಓದಿದಾಗ ಸರೆಂಡರ್ ದಿ ಲ್ಯಾಂಡ್, ಸರೆಂಡರ್ ದಿ ಲ್ಯಾಂಡ್. ಯಾರಾಗಲೂ ತಮ್ಮ ಭೂಮಿಯನ್ನು ಸರೆಂಡರ್ ಮಾಡ್ತಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್? ಈಸ್ ಇಟ್ ಗುಡ್? ಈಗ ಫಾರ್ ಎಕ್ಸಾಂಪಲ್ ಅಂಬಾನಿ ಅದಾನಿ ಕಂಪ್ನಿಗಳು ಬಂದಾಗ, ಡೋಂಟ್ ಯು ಥಿಂಕ್ ದೇ ಕ್ಯಾನ್ ಏಬಲ್ ಟು ಟೇಕ್ ಆಲ್ ದಿ ಲ್ಯಾಂಡ್ಸ್ ಆಫ್ ದಿ ಸ್ಮಾಲ್ ಫಾರ್ಮರ್ಸ್? ಅವ್ರಿಗೆ ಆ ಶಕ್ತಿ ಇದೆಯಾ ಇಲ್ಲ? ಸೊ ದಟ್ಸ್ ವೈ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ನೋ ಸರೆಂಡರಿಂಗ್ ಆಫ್ ದಿ ಲ್ಯಾಂಡ್. Just common sense. Even if you not read geography, even if you don't know the things, but you have a basic common sense. ಈ ಕ್ವಶನ್ ಬರಲ್ಲ, ಬಟ್ ಈ ಕ್ವಶನ್ ರಿಲೇಟೆಡ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಇರಬೇಕು. ಏನಂತಂದರೆ ಯಾವುದೇ ಒಂದು ಲ್ಯಾಂಡನ್ನು ಬೇರೆಯವರು ತೊಗೊಳಕ್ಕೆ ಅಷ್ಟು ಯಾವ ಕಾನೂನು ಅವಕಾಶ ಮಾಡಿಕೊಡಲ್ಲ. ಸೊ ಆಪ್ಷನ್ ಎ ಓದಿದಾಗ ಏನು ಅನ್ಸುತ್ತಪ್ಪ? ಆಪ್ಷನ್ ಎ ಓದಿದಾಗ, ಆಪ್ಷನ್ಸ್ ಓದಿದಾಗ ಲ್ಯಾಂಡ್ ರಿಫಾರ್ಮ್ಸ್ ಇಂದ ಲ್ಯಾಂಡ್ ಬಂದಿದೆ. ಕಂಟ್ರೀಸ್ ಡ್ಯೂ ಟು ವಾರ್ ಅನ್ನೋದು ರಾಂಗ್. ಅಪ್ರೂವ್ಡ್ ಫ್ರಮ್ ದೇರ್ ಕಂಟ್ರೀಸ್ ಡ್ಯೂ ಟು ವಾರ್ ಬೈ ನೋಡಿ, ಲಾರ್ಜ್ ಕಲ್ಟಿವೇಬಲ್ ಲ್ಯಾಂಡ್. ನೀವು ಪೀಪಲ್ ಗಾಟ್ ಲ್ಯಾಂಡ್ ಫ್ರಮ್ ಲ್ಯಾಂಡ್ ರಿಫಾರ್ಮ್ಸ್. See, even if you don't know anything, just apply your common sense. ಇಂಥ ಕ್ವಶನ್ಸಲ್ಲಿ ಕಾಮನ್ ಸೆನ್ಸ್ ಬಿಟ್ಟರೆ ಬೇರೆ ಏನು ವರ್ಕ್ ಆಗಲ್ಲ ನಿಮಗೆ. ದಟ್ಸ್ ವೈ UPSC ಏನು ಮಾಡ್ತಾಯಿದ್ದಾನೆ, ಕ್ವಶನ್ ದಿಸ್ ಈಸ್ ಕಲ್ಟ್ ಅಂತಿದ್ದೀನಿ ನಾನು. ಇದನ್ನು ನೀವು ಓದ್ತಾ ಬರಲ್ಲ. ಇಲ್ಲಿ ಅಪ್ಲಿಕೇಶನ್ ಆಫ್ ಕಾಮನ್ ಸೆನ್ಸ್ ಏನಿದೆ ವರ್ಡು? ರೀಸೆಟಲ್ಮೆಂಟ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ವರ್ಡ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಪ್ರೂಟೆಡ್ ಫ್ರಮ್ ದೇರ್ ಕಂಟ್ರೀಸ್ ಡ್ಯೂ ಟು ವಾರ್ ಬೈ ಗಿವಿಂಗ್ ದೆಮ್ ಎ large cultivable land. Or ಇಲ್ಲೇನಿದೆಯಪ್ಪ? So large cultivable land which they cultivate collectively and share their produce. So tell me, what are the wrong keywords? ಒಂದು, uprooted from their countries due to war. Okay na? For example, I will tell you. ಈಗ ಬಾಂಗ್ಲಾದೇಶದಲ್ಲಿ ವಾರ ಆಯಿತು. ಬಾಂಗ್ಲಾದೇಶ 1971 ಅವರು ಎಲ್ಲಿಂದ ಬಂದು ಏನು ಮಾಡಿದ್ರು, ಅಸ್ಸಾಮು ಇಲ್ಲೆಲ್ಲ ಬರ್ತಾರೆ. ಇನ್ನು ಪೇಪರೆಲ್ಲ ನೋಡ್ತೀರಾ, ಅಕ್ರಮ ಬಾಂಗ್ಲಾ ನುಸುಳುಕೋರರು ಅಂತ ಕೇಳ್ತಾ ಇರ್ತಾರೆ. ಸೊ ಇಲ್ಲಿಗಲಿ ದೇ ಕೇಮ್ ಇನ್ ಟು ದಿ ಇಂಡಿಯಾ.
ಫಸ್ಟ್ ಆಫ್ ಆಲು ನಾವು ಅಲ್ಲಿಂದ ಬಂದವ್ರಿಗೆ ಏನು ಮಾಡ್ತೀವಿ, ಹೊರಗಿನಿಂದ ದೇಶ ಬಂದವರಿಗೆ ನಾವೇನಾದ್ರು ಭೂಮಿ ಕೊಟ್ಟಿರೋದು ಎಲ್ಲಾದ್ರೂ ಪೊಲಿಟಿಯಲ್ಲಿ ಇದೆಯಾ? ಪೊಲಿಟಿಯಲ್ಲಿ ಏನಿದೆ, ಸಿಟಿಜನ್ಶಿಪ್ ಕೊಡೋಕ್ಕೆ ಅವ್ರು ಎಷ್ಟು ವರ್ಷ ಬೇಕು? ಮಿನಿಮಮ್ 12 ಇಯರ್ಸ್ ಬೇಕು. ಸಿಟಿಜನ್ಶಿಪ್ ಕೊಡೋಕ್ಕೆ ನಮಗೆ ಎಷ್ಟು ವರ್ಷ ಬೇಕು? 12 ಇಯರ್ಸ್ ಬೇಕು. ಸಿಟಿಜನ್ಶಿಪ್ಪೇ ಕೊಡಲ್ಲ, ಇನ್ನು ಭೂಮಿ ಕೊಡೋಕ್ಕೆ ಸಾಧ್ಯನಾ? ಈಸ್ ಇಟ್ ಪಾಸಿಬಲ್ ಫಾರ್ ಯು? ಸೊ ಅದಕ್ಕೆ uprooted from their countries due to war by giving them a large. What is meaning of large? ಗೊತ್ತಾ ನಿಮಗೆ ಲಾರ್ಜ್ ಅಂದ್ರೆ? ಸೊ ಗೊತ್ತಿಲ್ಲ. ದ್ಯಾಟ್ಸ್ ವೈ ಈವನ್ ಇಫ್ ಯು ಡೋಂಟ್ ನೋ ದಿಸ್ ಸ್ಮಾಲ್ ಫಾರ್ಮರ್ಸ್ ಲಾರ್ಜ್ ಫೀಲ್ಡ್, ಈ ಎರಡೂ ಸ್ಟೇಟ್ಮೆಂಟ್ನ ತೆಗಿಬೋದು. ನಿಮಗೆ ತೆಗಿಯೋಕ್ಕಾಗುತ್ತಾ ಇಲ್ಲ? ಈ ವರ್ಡ್ ನೋಡಿದ್ರೆ ಅನಿಸುತ್ತಾ ಇಲ್ವಾ? ಅನ್ಸಲ್ವಾ? ಅದು ಇನ್ನೂ ಬೇಗ ಎಕ್ಸ್ಪೀರಿಯೆನ್ಸು. ಈ ಕ್ವಶನ್ನು ಸ್ಮಾಲ್ ಆ್ಯಂಡ್ ಫಾರ್ಮರ್ ಲಾರ್ಜ್ ಫೀಲ್ಡಲ್ಲಿ ಇಲ್ಲೇನಿದೆ ವರ್ಡ್ ಅಂತಂದರೆ ಸರೆಂಡರ್ ಒಂದಿದೆ. ನೆಕ್ಸ್ಟ್ ಇದು ಅಪ್ರೂಟೆಡ್ ಫ್ರಮ್ ದೇರ್ ಕಂಟ್ರೀಸ್ ಡ್ಯೂ ಟು ವಾರ್ ಬೈ ಗಿವಿಂಗ್ ದೆಮ್ ಲಾರ್ಜ್ ಕಲ್ಟಿವೇಬಲ್ ಲ್ಯಾಂಡ್. ಅಗೇನ್ ಲಾರ್ಜ್ ನಂಬರ್, ಲಾರ್ಜ್ ಕಲ್ಟಿವೇಬಲ್ ಲ್ಯಾಂಡ್. ಸೊ ವಿ ಡೋಂಟ್ ನೋ ದಿ ಮೀನಿಂಗ್ ಆಫ್ ಲಾರ್ಜ್. ಅವಾಗ ಏನು ಮಾಡಬೇಕು, ಎರಡು ತೆಗೆದಾಗ ನೀವು ಇದನ್ನು ಹಾಕಿ ಅಥವಾ ಇದಾದರೂ ಹಾಕಿ. ಆಪ್ಷನ್ ಡಿ ಆ್ಯಂಡ್ ಆಪ್ಷನ್ ಬಿ ಲುಕ್ಸ್ ವೆರಿ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್. ಆಪ್ಷನ್ ಆಲ್ವೇಸ್ ಐ ಆಮ್ ಟೆಲ್ಲಿಂಗ್ ಯು 50%. 50% ಇದ್ದಾಗ ಯು ಶುಡ್ ಟೇಕ್ ರಿಸ್ಕ್. ದಿಸ್ ಈಸ್ ಒನ್ ಮೋರ್ ಅಪ್ರೋಚ್. ಇದು UPSC ಅಪ್ರೋಚ್. ನಿಮಗೆ 2 ವರ್ಷ ಆದಮೇಲೆ ಗೊತ್ತಾಗುತ್ತೆ ಇದು ಒನ್ ಮೋರ್ ಅಪ್ರೋಚ್ ಅಂತೇಳಿ. ಸೊ ಹೀಗೆ ಗೊತ್ತಾಗಿದೆ ಅಂದರೆ ನೀವು ಹ್ಯಾವ್ ಟು ಟೇಕ್. ಐ ಟೋಲ್ಡ್ ಯು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು? ಮಿನಿಮಮ್ 75. ಮಿನಿಮಮ್ 75. ಮಿನಿಮಮ್ 75 ಟು ಇಟ್ ವಿಲ್ ರೀಚ್ ಟು 95. ನೋ ಇಶ್ಯೂಸ್. 95 ಹೋದ್ರೂ ತೊಂದರೆ ಇಲ್ಲ, ಪ್ರೊವೈಡೆಡ್ ಇಫ್ ಯು ಮೇಕ್ ಎ ಕ್ಯಾಲ್ಕುಲೇಟೆಡ್ ಗೆಸ್. ಗೆಸ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಅದು ಕ್ಯಾಲ್ಕುಲೇಷನ್ ಗೆಸ್ ಹೆಂಗೆ ಬರುತ್ತೆ? ಬಿಕಾಸ್ ಆಫ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೀಯಿಂಗ್ ದಿ ಓಲ್ಡ್ ಕ್ವಶನ್ ಪೇಪರ್. ನಾಲೆಡ್ಜ್ ಇರಬೇಕು ನಿಮಗೆ. ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನಂತ ಗೊತ್ತಿಲ್ಲ ಅಂತಂದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಜೀರೋ ಟಿಲ್ಲೇಜ್ ಈ ವರ್ಡ್ ಎಲ್ಲಾದರೂ ಕೇಳಿದ್ರಾ? ಎಲ್ಲಿ ಕೇಳಿದ್ರಿ? ಸಾಯಿಲ್ ಕನ್ಸರ್ವೇಷನಲ್ಲಿ. ಸೊ ಜೀರೋ ಟಿಲ್ಲೇಜ್ ವರ್ಡ್ ಬಂತಾ? ಅಗೇನ್ ಒನ್ ಮೋರ್ ಟೈಮ್, ಜೀರೋ ಟಿಲ್ಲೇಜ್. ನೆಕ್ಸ್ಟು ಹೇಳಪ್ಪ, ಫಸ್ಟ್ ಸ್ಟೇಟ್ಮೆಂಟ್ ಓದಿದಾಗ ಏನು ಅನಿಸುತ್ತೆ ರಜಾ? ವಾಟ್ ಯು ಫೈಂಡ್ ಇಫ್ ಯು ರೀಡ್ ಫಸ್ಟ್ ಸ್ಟೇಟ್ಮೆಂಟ್? ಫಸ್ಟ್ ಸ್ಟೇಟ್ಮೆಂಟ್ ಓದಿದಾಗ ಇಫ್ ಯು ರೀಡ್ ಫಸ್ಟ್ ಸ್ಟೇಟ್ಮೆಂಟ್, ಹ್ಯಾವ್ ಯು ಸೀನ್ ಸಚ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್? ಕ್ರಾಪ್ ರೆಸಿಡ್ಯೂ, ಸಾಯಿಲ್ ಕನ್ಸರ್ವೇಷನ್ ಬಂದಿತ್ತಾ? ಕ್ರಾಪ್ ರೆಸಿಡ್ಯೂ, it will increase the soil water conservation. So sowing a wheat is possible without burning the residue of the previous year crop. Then next ಇನ್ನೇನು ಅಬ್ಸರ್ವೇಷನ್ ಮಾಡ್ತಾರೆ ಹೇಳಿ? ವಾಟ್ ಈಸ್ ದಿ ನೆಕ್ಸ್ಟ್ ಅಬ್ಸರ್ವೇಷನ್? ಟೆಲ್ ಮಿ. ಏನಿದೆಯಮ್ಮ ಅಬ್ಸರ್ವೇಷನ್ನು? ಏನಿದೆ ಅಬ್ಸರ್ವೇಷನ್ನು? ಆನ್ಸರ್ ಬೇಡ, ಐ ವಾಂಟ್ ಅಬ್ಸರ್ವೇಷನ್. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಬಂದಿಲ್ಲ ಕ್ವಶನ್ ಅದು? ಎಸ್. ಸೊ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಇನ್ ದಿ ಸಾಯಿಲ್ ಈಸ್ ಪಾಸಿಬಲ್. ಸೊ ಅಲ್ಲೇನು ಕೇಳಿದಾನೆ? ವಾಟ್ ಆರ್ ದಿ ಅಡ್ವಾಂಟೇಜ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಜೀರೋ ಟಿಲೇಜ್. ಸೊ ಜೀರೋ ಟಿಲೇಜ್ಗೆ ಯಾವ ಸಂಬಂಧಪಡುತ್ತೆ ಜೀರೋ ಟಿಲೇಜ್? ಈಸ್ ಇಟ್ ಲಿಂಕ್ಡ್ ವಿತ್ ಸಾಯಿಲ್ ಕನ್ಸರ್ವೇಷನ್ ಆರ್ ವಾಟರ್ ಕನ್ಸರ್ವೇಷನ್? Both. Zero tillage can be linked to the both. I told you water conservation and soil conservation goes hand in hand. So again his question is zero tillage. So carbon sequestration topic bittide nanu. So you write it these topics. Carbon sequestration bardidira, carbon sequestration, then zero tillage bardidira, have you wrote? So zero tillage ಇವುಗಳೆಲ್ಲ ಬರ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಆರ್ ಆರ್ ದಿ ಅಡ್ವಾಂಟೇಜಸ್ ಆರ್ ಅದೇನಾ ಇದು ಕ್ವಶನ್ನು? ಅದೇ ಅಲ್ವಾ ಇದು? ಅದೇ 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 So he is asking about something. What he is asking? What he is asking? Tell me. Rainforest ಒಂದು ವರ್ಡ್ ಮೆನ್ಷನ್ ಆಗಿದೆ. ವರ್ಡ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಈಸ್ ನಥಿಂಗ್ ಬಟ್ ಸಾಯಿಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಗೆ.
ಈಸ್ ಆಸ್ಕಿಂಗ್ ಅಬೌಟ್ ಸಾಯಿಲ್ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆಯ ಕುರಿತು ಅವನು ಮಾತಾಡ್ತಾ ಇದ್ದಾನೆ. ಸೊ ಮಣ್ಣು ನಿಮ್ಗೆ ಇಂಪಾರ್ಟೆಂಟಾ? ಈಗ ಮಣ್ಣು ಇಂಪಾರ್ಟೆಂಟಾ ಇಲ್ಲೋ ರೀ? ಸೊ ಮಣ್ಣಲ್ಲ, ಅದು ಚಿನ್ನ. ಓಕೆನಾ? ಯು ಕ್ಯಾನ್ ಮೈನ್ ಲೈಕ್ ರೆಡ್ಡಿ. ಸೊ ಯು ಹ್ಯಾವ್ ಟು ಮೈನ್ ದಿಸ್ ಸಾಯಿಲ್. ಇಫ್ ಯು ಮೈನ್ ದಿಸ್ ಸಾಯಿಲ್ ದೆನ್ ಓನ್ಲಿ ವಿಲ್ ಗೆಟ್ ಎ ಗೋಲ್ಡ್ ಫ್ರಮ್ ದಿಸ್. ಇಟ್ ಈಸ್ ಲೈಕ್ ಎ KGF. ಸೊ ಏನು ಹೇಳಿದರೆ, ದ ಸಾಯಿಲ್ ಇನ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಇದು ನೋಡಿ NCERT ಬುಕ್ಕಲ್ಲಿ ಕೊಟ್ಟಿದೆ. ಈ ಕ್ವಶನ್ ಬಗ್ಗೆ ನೀಟಾಗಿ ಹೇಳ್ತೀನಿ ನಿಮಗೆ. NCERT ನೆಕ್ಸ್ಟು ಇದು 2023 ಅಲ್ವಾ, ಇದು 2013 ಕ್ವಶನ್. ಏನಿದು ಕಾನ್ಸೆಪ್ಟು? ಯಾಕೆ? ಫಸ್ಟ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಇಂಪಾರ್ಟೆಂಟ್ ಬರ್ಕೊಳ್ಳಿ. ಟ್ರೋಪಿಕಲ್ ರೈನ್ ಅಂತ ಕೇಳಿದ್ರೆ ವರ್ಡ್ ಎಲ್ಲಾದರೂ ಕೇಳಿದ್ರಲ್ವಾ? ಎಸ್, ಟ್ರೋಪಿಕಲ್ ರೈನ್ ಫಾರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ಟ್ರೋಪಿಕಲ್ ರೈನ್ ಫಾರೆಸ್ಟ್. ಟ್ರೋಪಿಕಲ್ ರೈನ್ ಫಾರೆಸ್ಟಲ್ಲಿ ಏನಾಗುತ್ತೆ ಅಂತಂದರೆ, ಟ್ರೋಪಿಕಲ್ ರೈನ್ ಫಾರೆಸ್ಟಲ್ಲಿ ಹೆವಿ ರೈನ್ ಆಗುತ್ತೆ. ಹೆವಿ ರೈನ್ ಆದಾಗ ಏನಾಗುತ್ತೆ, ಆ ಒಂದು ಬಿದ್ದಂತಹ ಅಲ್ಲಿ ಭೂಮಿಯಲ್ಲಿ ಬಿದ್ದಾಗ ಅಲ್ಲಿರ್ತಕ್ಕಂಥ ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಪ್ರತಿ ದಿವಸ ಮಳೆ ಬರುತ್ತೆ, ಪ್ರತಿ ದಿವಸ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಸೊ ಡು ಯು ಥಿಂಕ್ ಎ ಫರ್ಟೈಲ್ ಸಾಯಿಲ್ ಇನ್ ದಟ್ ಟೈಪ್ ಆಫ್ ಏರಿಯಾ? ಈಸ್ ಇಟ್ ಪಾಸಿಬಲ್ ಫಾರ್ ಯು? ಈಸ್ ಆಸ್ಕಿಂಗ್. ದಿ ಸಾಯಿಲ್ ಇನ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಈಸ್ ಇಟ್ ಗುಡ್? ಈಸ್ ಇಟ್ ರೈಟ್? ಬಟ್ ಈ ಥರ ಸ್ಟೇಟ್ಮೆಂಟ್ಸು, ಈ ಥರ ನಾಲೆಡ್ಜ್ ಓದಬೇಕಂದ್ರೆ ನಿಮಗೆ NCERTಸು ಆ್ಯಂಡ್ ಓಲ್ಡ್ ಕ್ವಶನ್ ಪೇಪರ್ ವಿಲ್ ಸೇವ್ ಯು. ಗೊತ್ತಾಯ್ತಾ? ನೆಕ್ಸ್ಟ್ ಈ ಥರ ಕೇಳಿದಾನೆ ಒಂದು ಕ್ವಶನ್ನು. ಇನ್ ದಿಸ್ ಫಾಲೋವಿಂಗ್ ರೀಸನ್ ಸಾಯಿಲ್ ಈಸ್ ನಾಟ್ ಆಸ್ ಮಚ್ ಆಸ್ ನ್ಯೂಟ್ರಿಯೆಂಟ್ ಆಸ್ ವಿ ಸೀನ್ ಇನ್ ದಿ ಸವನ್ನಾ, ಟೈಗಾ, ತುಂಡ್ರಾ, ಮಾನ್ಸೂನ್, ಎವರ್ಗ್ರೀನ್, ಡೆಸಿಡಿಯಸ್ ಫಾರೆಸ್ಟ್ ಅಂತ ಇರುತ್ತೆ. ಅಲ್ಲಿ ನಮಗೇನಿದೆ, ಇದು ಟ್ರೋಪಿಕಲ್ ರೈನ್ ಫಾರೆಸ್ಟ್ ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ? ಟ್ರೋಪಿಕ್ ಆಫ್ ಕ್ಯಾನ್ಸರಲ್ಲಿ ಬರುತ್ತೆ, ಟ್ರೋಪಿಕ್ ಆಫ್ ಇಕ್ವೇಟರಲ್ಲಿ ಬರುತ್ತಾ? ಈಕ್ವೇಟರಲ್ಲಿ ಬರುತ್ತೆ. ಸೊ ಇಕ್ವಿಟೋರಿಯಲ್ ಫಾರೆಸ್ಟಲ್ಲಿ ಮಣ್ಣು ಯಾವತ್ತೂ ಫರ್ಟೈಲ್ ಇರಲ್ಲ. ಇದು ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸ್ ಯಾವಾಗ ಬರುತ್ತೆ? ಓದಿದಾಗ ಬರುತ್ತೆ. ಓದ್ಬೇಕು ನೀವು, ಓದಿಲ್ಲ ಅಂದ್ರೆ ಬರಲ್ಲ. ಹಾಂ. ಸೊ ಟ್ರೋಪಿಕಲ್ ದಿ ಸಾಯಿಲ್ ಇನ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಸ್ಟೇಟ್ಮೆಂಟ್ 1 ರಾಂಗ್. ದಿ ಹೈ ಟೆಂಪರೇಚರ್ ಆ್ಯಂಡ್ ಮಾಯಿಶ್ಚರ್ ಆಫ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಕಾಸ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದಿ ಸಾಯಿಲ್ ಡಿಕಾಂಪೋಸ್ ಕ್ವಿಕ್ಲಿ. ಹಾಂ, ಏನಾಗುತ್ತೆ? ಕ್ವಿಕ್ಲಿ ಅಂತ ಇದೆಯಲ್ಲ. ಸೊ ಈಗ ನಾವೇನು ಮಾಡೋಣ, ವಿಲ್ ಸಿ ದಿ ಆನ್ಸರ್ ಹೌ ಇಟ್ ಈಸ್ ಗೋಸ್. ಡಿ ಅಂತ ಇದೆ ನೋಡಿ. ನೋಡಿ ಈಗ ನೀವು ಕರೆಕ್ಟ್ ಫೈಂಡ್ ಔಟ್ ವರ್ಡ್ ಅಬ್ಸರ್ವ್ ಮಾಡಿದೆ. ದಿಸ್ ಈಸ್ ವಾಟ್ ಐ ವಾಂಟ್ ಫ್ರಮ್ ಯು. ಅವ್ರೇನು ಹೇಳಿದ್ರು ವರ್ಡ್? ಕ್ವಿಕ್ಲಿ. ಕ್ವಿಕ್ ಅಂತ ಏನು ತಕ್ಕಂತ? ಕ್ವಿಕ್ ಯಾವ್ದಾದ್ರು ಆಗುತ್ತಾ? ಡಿಕಂಪೋಷನ್ ಕ್ವಿಕ್ಕಾಗಿ ಆಗುತ್ತಾ? ಸೊ ಅದಕ್ಕೆ ನೀವೇನು ಮಾಡಬೇಕು ನೋಡಿ, ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು. ಡಿಕಂಪೋಸ್ ಕ್ವಿಕ್ಲಿ. ಇದು ಯಾಕ್ರೆ ಹಿಂಗೆ ಮಾಡ್ತಾ ಇದ್ವು ಇವತ್ತು? ಹ್ಯಾಂಡಾ? ಓಕೆ. ಸೊ ಇಲ್ಲಿ ನೋಡಿ ವರ್ಡ್ ಕ್ವಿಕ್ಲಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಈ ವರ್ಡ್ ಇಲ್ಲ ಅಂತಂದರೆ ಸ್ವಲ್ಪ ಇದು ಡಿಫಿಕಲ್ಟ್ ಆಗುತ್ತೆ. ಬಟ್ ಯಾವಾಗ ವರ್ಡ್ ಕ್ವಿಕ್ ಅಂತ ಕೊಟ್ಬಿಟ್ಟಿದ್ದಾನಲ್ಲ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಇಟ್ ಬೌನ್ಸ್ ಟು ರಾಂಗ್. ಸೊ ದಿಸ್ ಈಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ವಶನ್ಸ್. ಈ ಥರ ನೀವು ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ನಿಮಗೆ ಗೊತ್ತಿಲ್ಲ ಅಂದ್ರೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅವ್ನು ಹಿಂಟ್ ಕೊಟ್ಟಿದ್ದಾನೆ. ದಟ್ಸ್ ವೈ ಐ ಟೋಲ್ಡ್ ಯು ಅರ್ಲಿಯರ್, ಈ ಲುಕ್ಸ್ ಲೈಕ್ ಎ ಫಾದರ್. ಇನ್ outward he looks very strict, but if you see inward, he has a love and affection towards you, because he has given a word quickly. ಗೊತ್ತಾಯ್ತಾ? ಕ್ವಿಕ್ ಅಂತಕ್ಕಂಥದ್ದು ಇಟ್ ಈಸ್ ಎ ಟರ್ಮ್ ಆಫ್ ಸಬ್ಜೆಕ್ಟಿವ್. ಇಡೀ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 2 ಬಗ್ಗೆ ನಾವು ವಿ ಶುಡ್ ಥಿಂಕ್. ಅದೇ ಅನ್ನೋದು ನಾನು ಹೇಳಿದೆ ಅಂತಂದರೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ UPSC ಐ ಟೋಲ್ಡ್ ಯು ಎ ಮತ್ತು ಸಿ ಅಂತ ಆನ್ಸರ್ ಕೊಡ್ತಾನೆ. ಏನು ಅಲ್ಲ, ದಿ ಹೈ ಟೆಂಪರೇಚರ್ ಅಂಡ್ ಮಾಯಿಶ್ಚರ್ ಇನ್ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಕಾಸ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದಿ ಸಾಯಿಲ್ ಇನ್ ದಿ ಫಸ್ಟ್ ಆಫ್ ಆಲ್ ಅಲ್ಲಿ ಸಾಯಿಲ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ? ಪ್ರತಿ ದಿವಸ ಎಷ್ಟು ಗಂಟೆಗೆ ಮಳೆ ಬರ್ತದೆ? ಎಷ್ಟು ಗಂಟೆ ಮಳೆ ಬರುತ್ತೆ ರೀ? 4 o'clock. 90% ಆಫ್ ದಿ ಕೇಸ್ ಇಟ್ ವಿಲ್ ಡೂ. 90% ಡೈಲಿ ಮಧ್ಯಾಹ್ನ. ಯಾಕಂತಂದರೆ ಅದಕ್ಕೆ ದೇರ್ ಈಸ್ ಎ ಮೆಕ್ಯಾನಿಸಮ್.
ಸೊ ಟೆಂಪ್ರೇಚರ್ ಆಗಬೇಕು, ಕ್ಲೌಡ್ ಫಾರ್ಮೇಷನ್ ಆಗಬೇಕು. ಅಲ್ಲಿ ಯಾವ ಈ ಕ್ಲೌಡ್ಸ್ ಇರುತ್ತೆ? ಕ್ಯುಮುಲೋನಿಂಬಸ್ ಕ್ಲೌಡ್ಸು, ಕನ್ವೆನ್ಷನಲ್ ರೈನ್ಫಾಲ್. ಸೊ ಸ್ಟಿಲ್ ವಿ ಕ್ಯಾನ್ ಸಿ. ಅಂದರೆ ದೀಸ್ ಸರ್ಟನ್ ಕ್ವಶನ್ಸ್ ಹೇಳಿಲ್ವಾ, ಈಗ ಪ್ರತಿ ವರ್ಷವೂ ಈಸ್ ಗಿವಿಂಗ್ 2 ಆಪ್ಷನ್ಸ್, ARC, CRD, AB ಅಂತ ಕೊಡ್ತಾನೆ. ಬಟ್ ಥಿಂಗ್ ಅಗೇನ್ ಸಬ್ಜೆಕ್ಟಿವ್, ವರ್ಡ್ ಕ್ವಿಕ್ಲಿ ಅನ್ನೋದೇ ಸಬ್ಜೆಕ್ಟಿವ್. ಓಕೆ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. MSP ಆಗಿದೆಯಲ್ವಾ? ಆಗಿದೆಯಾ ಇಲ್ವಾ? ಆಗಿಲ್ವಾ? ನಿಮ್ಗಾಗಿದೆ, ನಿಮ್ಗಾಗಿಲ್ಲ, ನಿಮ್ಗೆ ಆಗಬೇಕಾ? ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಆಗಿದೆಯಾ? ಓಕೆ ಅಮ್ಮ, ಹೇಳಮ್ಮ. ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಎಷ್ಟು ಕ್ರಾಪ್ಸ್ ಇದ್ದಾವೆ? ಓಕೆ, ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸ್? ವಾಟ್ ಆರ್ ದಿ ಇಂಟೆನ್ಷನ್ಸ್ ಆಫ್ ದಿ ಮಿನಿಮಮ್ ಸಪೋರ್ಟ್ ಪ್ರೈಸ್? That is one of the intention. Every farmer has to get minimum support price from the market. This is the one intention. Second intention ಅಂತಂದರೆ PDS, public distribution system ಗೆ we want food grains. So we are taking food grains through the MSP. Third intention ಅಂತಂದರೆ want to stabilize the rates of the food grains. For example, ರೈಸ್ ರೇಟ್ ತುಂಬ ಜಾಸ್ತಿ ಆದಾಗ ಗೌರ್ಮೆಂಟ್ ವಿಲ್ ಬ್ರಿಂಗ್ ಮೋರ್ ರೈಸ್ ಇನ್ ಟು ದಿ ಮಾರ್ಕೆಟ್, ಸ್ಟೆಬಿಲೈಸ್ ದಿ ಮಾರ್ಕೆಟ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಇಂಟೆನ್ಷನ್ಸ್. ಬಟ್ MSP is the most important topic for your prelims and mains. Now onwards you will see the questions related to the MSP only. ಯಾವ ಲೆಕ್ಚರ್ ಮಾಡಿದ್ರಮ್ಮ? ಎಕನಾಮಿಕ್ಸ್ನವ್ರು ಮಾಡಿದ್ರೆ, ಜಿಯೋಗ್ರಫಿ. ಓಕೆ, ಆವಾಗಿಂದ ಒಬೆರೈನ್ ಕಾಲದವರು. ಈಗ ಗೊತ್ತಾಯ್ತು. ಅಂದರೆ ಅವಾಗ ಭಾಳ ದಿವಸ ಆಯ್ತು ಹಂಗಾರೆ. And one more revision is required for you. So it was the old. Okay, see here, what are the observations? ಒಂದು ನಿಮಿಷ, ಒಬ್ಬೊಬ್ರು ಹೇಳ್ರಿ. ಈ ಕಡೆ ಈ ಸೆಕ್ಷನ್ ಹೇಳಿ. ಖಾರಿಫ್ ಕ್ರಾಪ್, ವೆರಿ ಗುಡ್. ಖಾರಿಫ್ ಕ್ರಾಪ್, ಎಸ್, ಖಾರಿಫ್ ಕ್ರಾಪ್. ಆಪ್ಷನಲ್ಲಿ ನನ್ನ ಇದು ಬಿಡ ಲಾಸ್ಟ್. ನಿಂದು ನಿಮಿಷ ಹೇಳಪ್ಪ, ನೀನು ಒಬ್ಬತ್ತು ಹೇಳು. ನೈಜರ್ ಇಂಪಾರ್ಟೆಂಟ್. ಓಕೆ, ನೈಜರ್. ಓಕೆ, ಟ್ರೈಬಲ್ ಇಂಪಾರ್ಟೆಂಟ್. ಬೇಡ, ಅದು ಬೇಡ. ಆಯಿಲ್ ಸೀಡ್ಸ್ ಇಂಪಾರ್ಟೆಂಟ್. ಓಕೆ, ಆಯಿಲ್ ಸೀಡ್ಸ್ ಅಂತ ಇದೆಯಾ ಇಲ್ಲೆಲ್ಲಾದರೂ? ಸೀಡ್ಸ್ ಅಂತಿದೆ, ಆಯಿಲ್ ಸೀಡ್ಸ್ ಅಂತ ಇದೆಯಾ? ಸೀಡ್ ಆಯಿಲ್ ಬೇರೆ, ಆಯಿಲ್ ಸೀಡ್ಸ್ ಬೇರೆ. ಓಕೆ ಬಿಡಿ, ನಾನೀಗ ನೆಕ್ಸ್ಟ್ ಹೇಳ್ತೀನಿ. ನೀವು ಬಿಟ್ರಿಗಿನೆಲ್ಲ ಹೇಳಿದೆ ಸರ್, ದಿ ಇಂಪಾರ್ಟೆಂಟ್ ಸರ್. ಅಲ್ಲ, ಬೇಡ. ಈ 3 ಸ್ಟೇಟ್ಮೆಂಟ್ ಅಪ್ಪ, ಸುಮ್ಮನಿರಿ. ಇದೆರಡು ಗೊತ್ತಿಲ್ಲ. ಒಂದು ನಿಮಿಷ ಇರ್ರಿ. ಆಪ್ಷನ್ನಲ್ಲಿ ಆಲ್ 3 ಕೊಟ್ಟಿದ್ದಾರೆ. ಆಲ್ 3 ಇರುತ್ತೆ ಯಾವಾಗಲೂ. ಮತ್ತೆ ಅದು ಹೆಂಗಾಗುತ್ತೆ? ಬೇಡಪ್ಪ, ಈಗ ಸುಮ್ಮನೆ ಇರೋ ರಜಾ. ಇವೆರಡರ ಬಗ್ಗೆ ನಿಮಗೆ ಗೊತ್ತಿಲ್ಲಪ್ಪ. ವಿ ಡೋಂಟ್ ನೋ ಎನಿಥಿಂಗ್. ಥರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಏನು ಅನ್ಸುತ್ತೆ ರೀ? ಸಮ್ ಟ್ರೈಬಲ್ ಪೀಪಲ್ ಇನ್ ಇಂಡಿಯಾ ಯೂಸ್ ನೈಜರ್ ಸೀಡ್ಸ್ ಆಯಿಲ್ ಫಾರ್ ಕುಕ್ಕಿಂಗ್. ಮಾಡ್ರೇಟ್ ಆಗಿದೆ, ಮಾಡ್ರೇಟ್ ಆಗಿದೆ ಅಲ್ವಾ? ಸಮ್ ಪೀಪಲ್ ಇನ್ ಇಂಡಿಯಾ ಎಲ್ಲಿದ್ದಾರೋ ಅವ್ರು ಯಾವಾಗ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಪಾಸಿಬಲ್. ಕರೆಕ್ಟಾ? ಇಂಡಿಯಾದಲ್ಲಿ ಏನು ಪಾಸಿಬಲ್ ಇಲ್ಲ ಹೇಳಿ? ಇಂಡಿಯಾದಲ್ಲಿ ಏನು ಪಾಸಿಬಲ್ ಇಲ್ಲ? ಎಲ್ಲ ಪಾಸಿಬಿಲಿಟಿ ಇದೆ, ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್, ಒಬ್ಬ ಪುರುಷ ತನ್ನ ಹೆಂಡತಿಯನ್ನು ತೀವ್ರವಾದ ಶೋಷಣೆ ಮಾಡ್ತಾ ಇದ್ದಾನೆ ನಮ್ಮ ಭಾರತೀಯ ಸಮಾಜದಲ್ಲಿ. ಅದೇ ರೀತಿಯಲ್ಲಿ ಹೆಂಡತಿ ಸಹ ಗಂಡನ ಮೇಲೆ ತೀವ್ರವಾದ ಶೋಷಣೆ ಮಾಡಿರೋ ಸೊಸೈಟಿ ನಾವು ನೋಡ್ತಾ ಇದ್ದೀವಿ. ಕರೆಕ್ಟಾ? ಎಸ್. ಸೊ ಎಕ್ಸ್ಟ್ರೀಮ್ಸ್ ಆರ್ ಪಾಸಿಬಲ್ ಓನ್ಲಿ ಇನ್ ಇಂಡಿಯಾ. ಆಲ್ ಟೈಪ್ ಆಫ್ ಎಕ್ಸ್ಟ್ರೀಮ್ಸ್ ಆರ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್, ಈಗ 12th ಫೇಲ್ ಮೂವಿ ಇದೆ, ಎಕ್ಸ್ಟ್ರೀಮ್ ನೋಡಿ. 12th ಫೇಲ್ ಆದರೂ IPS ಆಗ್ತಾರೆ. ದೆನ್ PhD ಮಾಡಿಕೊಂಡು ಗೋಲ್ಡ್ ಮೆಡಲ್ ತೊಗೊಂಡವರು ಜೀವನದಲ್ಲಿ ಫೇಲ್ ಆಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ನೋಡಿದ್ದೀರಾ? ಸೊ ಮೋಸ್ಟ್ ಆಫ್ ದಿ ಒಂದು ಫ್ಯೂ ಡೇಸ್ ಬ್ಯಾಕು
ಒಬ್ಬರು ನಮ್ಗೆ ಗೊತ್ತಿರೋರು ಸೈಬರ್ ಟೆಕ್ಕಿ ಅವ್ರು ಹ್ಯಾಂಗ್ ಮಾಡ್ಕೊಂಡ್ರು. ಐ ಡೋಂಟ್ ನೋ ವಾಟ್ ಮೇಕ್ಸ್ ದೆಮ್ ಟು ಗೋ ಫಾರ್ ಹ್ಯಾಂಗಿಂಗ್. ಈ ಹ್ಯಾಸ್ ಎ ಗುಡ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ವೆರಿ ಗುಡ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ಬಟ್ ಈ ಫೀಲ್ಡ್ ಇನ್ ಲೈಫ್ ಮಿಸರಬಲಿ. ಹ್ಯಾಂಗಿಂಗ್ ಮಾಡ್ಕೊಳ್ತಾರೆ. ಅವ್ರಿಗೇನು ಕಷ್ಟ ಇರಲ್ಲ. ಏನಾದ್ರು ಕಷ್ಟ ಇರುತ್ತಾ? ದೇ ಆರ್ ಗೆಟಿಂಗ್ ಎ ಹ್ಯಾಂಡ್ಸಮ್ ಸ್ಯಾಲ್ರಿ, ಬಟ್ ಸ್ಟಿಲ್ ಆ ಸೈಕಾಲಜಿಕಲ್ ಪೇನು, ಪ್ರೆಷರು, ಸೊ ದೇ ವಿಲ್ ಗೋ ಸಚ್ ಟೈಪ್ ಆಫ್ ಥಿಂಗ್ಸ್. ಸೊ ಅದಕ್ಕೆ ಥರ್ಡ್ ಸ್ಟೇಟ್ಮೆಂಟ್ ಓದಿದಾಗ ಸಮ್ ಟ್ರೈಬಲ್ ಪೀಪಲ್ ಇನ್ ಇಂಡಿಯಾ ಯೂಸ್ ನೈಜರ್ ಸೀಡ್ ಸಾಯಿಲ್ ಫಾರ್ ಕುಕ್ಕಿಂಗ್. ಫಸ್ಟ್ ಇಂಥ ಸ್ಟೇಟ್ಮೆಂಟ್ಗಳನ್ನ ಎತ್ತಕೋಬೇಕ್ರಿ. ಇಂಥ ಸ್ಟೇಟ್ಮೆಂಟ್ಗಳು ಎತ್ತಕೊಂಡಾಗ ಏನಾಗುತ್ತೆ? ಸೊ ಅವಾಗೇನಾಗುತ್ತೆ? ಇದು ಹೋಗುತ್ತಾ? ನನ್ನಂತೂ ಹೋಗ್ಬಿಡುತ್ತೆ. ಸೊ ನನ್ನಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಅವನು, ಯಾವುದೇ ಕಾರಣಕ್ಕೂ ಕೊಡಲ್ಲ. ನೆಕ್ಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ, ಈಗ ರಿಸರ್ಚ್ ಮಾಡಬೇಕು. ವರ್ಕ್ ನೌ ಯುವರ್ ವರ್ಕ್ಸ್ ಬಿಗಿನ್ಸ್. ಫಸ್ಟ್ ಎಮ್ ಎಸ್ ಪಿ ಬಗ್ಗೆ ನೀವು ಮಿನಿಮಮ್ 4 ಪೇಜ್ ನೋಟ್ಸ್ ಇರಬೇಕು. 4 ಪೇಜ್, ನಾಟ್ 2 ಪೇಜ್, ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ. 4 ಪೇಜ್ ನೋಟ್ಸು. ದೆನ್ ಎಮ್ ಎಸ್ ಪಿಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸು, ಕ್ರಾಪ್ಸ್ 22 ಕ್ರಾಪ್ಸ್ +1. ದೆನ್ ರಾಬಿ ಕ್ರಾಪ್ಸ್, ಖಾರಿಫ್ ಕ್ರಾಪ್ಸ್, ಇವೆರಡೇ ಕೇಳ್ತಾನೆ, ಗೊತ್ತಾಯ್ತಾ? ಬೇರೆ ಕ್ರಾಪ್ಸ್ ಕೇಳಲ್ಲ. ಜಾಯಿದ್ ಕ್ರಾಪ್ಸ್ ಅಂತ ಬರುತ್ತೆ, ಆ ಕ್ರಾಪ್ಸ್ ಬಗ್ಗೆ ಕೇಳಲ್ಲ. ಸೊ ರಾಬಿ, ಖಾರಿಫು ಇದು ಎಲ್ಲಿ ಕೇಳ್ತಾರೆ ಗೊತ್ತಲ್ಲ? ಎಲ್ಲಿ ಕೇಳ್ತಾರೆ ಈ ಕ್ರಾಪ್ಸ್ ಬಗ್ಗೆ? ರಾಬಿ, ಖಾರಿಫು UPSC ಕೇಳ್ತಾರೆ. ಸೊ ಇಂಥ ಕ್ರಾಪ್ಸನ್ನು ಕೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ನಿಮ್ಮನ್ನು ಫ್ರಸ್ಟ್ರೇಷನ್ ಮಾಡೋರು ಯಾರು? ಹಾಂ, ಸ್ಟೇಟ್ ಎಕ್ಸಾಮ್ಸ್ ಅಲ್ಲ, ಇನ್ಸ್ಟಿಟ್ಯೂಷನ್ ಎಕ್ಸಾಮ್ಸ್. ಟೆಸ್ಟ್ ಸೀರೀಸ್ ನೀವು ಇದೇ ಓದ್ಕೊಂಡು ಹೋಗಿರ್ತೀರಿ. ಅವ್ನು ಇದನ್ನು ಕೇಳ್ತಾನೆ, ನನಗೆ ಬರಲ್ಲ, ಅಯ್ಯೋ ನನಗೇನೋ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಎದೆ ಚುಸ್ತಾ ಇದೆ. ಆ ಸ್ಕೋರ್ ನೋಡಿದರೆ ಎದೆ ನೋವು ಬರುತ್ತೆ. ಇಫ್ ಯು ಸಿ ದಿ ಸ್ಕೋರ್ಸ್ ಇನ್ ದಿ ಟೆಸ್ಟ್ ಸೀರೀಸ್ ಯು ವಿಲ್ ಗೆಟ್ ಹಾರ್ಟ್ ಪೇನ್, ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೆಗೆಟಿವಲ್ಲಿ ಬರುತ್ತೆ, ಪಾಸಿಟಿವ್. ಡೋಂಟ್ ಬಾದರ್ ಅಬೌಟ್ ದೋಸ್ ಥಿಂಗ್ಸ್. ನೆಗೆಟಿವೇ ನಿಮ್ಮ ನೋಡ್ಕೊ, ಅಂಜಬೇಕು, ಏನಪ್ಪ ಇವನು ಸ್ವಲ್ಪ ಅಂಜೋಲ್ಲಲ್ಲ ಅಂತೇಳಿ. ಡೋಂಟ್ ಬಾದರ್ ಅಬೌಟ್ ದೋಸ್ ಕ್ವಶನ್ಸ್. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಅದನ್ನು ಸೀರಿಯಸ್ಸಾಗಿ ತೊಗೋಬಾರ್ದಂತಲ್ಲ. ಸೀರಿಯಸ್ಸಾಗಿ ತೊಗೊಳ್ಳಿ. ವೈ ಯು ಆರ್ ಫೇಲಿಂಗ್. ಅಟ್ ಲೀಸ್ಟ್ ಇಫ್ ಯು ಆರ್ ಮೇಕಿಂಗ್ ರಾಂಗ್ ಇನ್ ರಾಬಿ ಆ್ಯಂಡ್ ಖಾರಿಫ್, ದೆನ್ ಯುವರ್ ಪ್ರಿಪ್ರೇಷನ್ ಈ ಗೋಯಿಂಗ್ ಇನ್ ಎ ರಾಂಗ್ ವೇ. ಐ ಆಮ್ ವೆರಿ ಶ್ಯೂರ್. ಇದನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ಅಂತೇಳಿ ನೀವು ನೆಗೆಟಿವ್ ಸ್ಕೋರ್ ತಗೊಂಡ್ರೆ ಇರಬಾರ್ದು ಟೆಸ್ಟ್ ಸೀರೀಸಲ್ಲಿ. ಸೊ ಟೆಸ್ಟ್ ಸೀರೀಸಲ್ಲಿ ಇವ್ರನ್ನೆಲ್ಲ ಕೇಳ್ತಾರೆ, ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು ಜಾಸ್ತಿ. ಸೊ ನಮ್ಮ UPSCಗೆ ಸಂಬಂಧಪಟ್ಟಂಗೆ ಇದು ಯಾರು UPSC? ನಮ್ಮ UPSC. ಸೊ ನಮ್ಮ UPSCಗೆ ಏನು ಮಾಡಬೇಕು? ನೀವು ಥಿಂಕ್ ಮಾಡಬೇಕು. MSPಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಇನ್ ಡೆಪ್ತ್ 360 ಡಿಗ್ರಿ ನೀವು ಕಲ್ತ್ಕೊಳ್ಳಿ. 360 ಡಿಗ್ರಿ ಐ ಆಮ್ ಟೆಲ್ಲಿಂಗ್ ಯು. 22 ಕ್ರಾಪ್ಸ್ ಯಾವಿದ್ದಾವೆ +1 ಅಂತಂದರೆ ಶುಗರ್ ಕೇನ್. ಸೊ ರಾಬಿ ಸೀಸನ್ನು. ದೆನ್ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು % ಕೊಡ್ತಾರೆ? A2 FL ಫಾರ್ಮುಲಾ ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ 1.5 ಟೈಮ್ಸ್ ಆಫ್ ದಿ ಪ್ರೊಡಕ್ಷನ್ ಕಾಸ್ಟ್ನ MSP ಕೊಡಬೇಕಾಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ MSPನ ನೀವೇನು ಮಾಡಬೇಕು? ಟಿಪ್ ಆಫ್ ದಿ ಟಂಗ್ ಇರಬೇಕು. MSPಗೆ ಸಂಬಂಧಪಟ್ಟಂಗೆ ಟಿಪ್ ಆಫ್ ದಿ ಟಂಗ್. ಡೆಫಿನೆಟ್ಲಿ ಕ್ವಶನ್ ವಿಲ್ ಕಮ್. ಈಗ ಎಷ್ಟಪ್ಪ ಇದು? 2023, 2024 ಪೌಸ್ ಕೊಡ್ತಾನೆ. ಎಲ್ಲರೂ 2024 ಕ್ಲಿಯರ್ ಮಾಡಿಬಿಡ್ತೀರಾ? ಇಸ್ ಇಟ್ ಪಾಸಿಬಲ್ ಫಾರ್ ಆಲ್ ಪೀಪಲ್ ಟು ಕ್ಲಿಯರ್ ಪ್ರಿಲಿಮ್ಸ್? 100% ಆಗಲ್ಲ. ಸೊ 2025ಕ್ಕೆ ನೀವು ಯು ಶುಡ್ ಪ್ರಿಪೇರ್ ಫಾರ್ ದಿಸ್. 25 ಅಲ್ವಾ? 2025ಕ್ಕೆ MSP ಬರಬಹುದು. ಮೇ ಬಿ ಯು ಡೋಂಟ್ ನೋ 2024 ಬರಬಹುದು. ಯಾಕಂದ್ರೆ ದಿಸ್ ಈಸ್ ವೆರಿ ಕನ್ವೆನ್ಷನಲ್ ಟಾಪಿಕ್ ಫಾರ್ ಹಿಮ್, ವೆರಿ ಕನ್ವೆನ್ಷನಲ್. ಈಗ ಫಾರ್ ಎಕ್ಸಾಂಪಲ್ ನಾವು ಪೊಲಿಟಿ ಅಂತಂದರೆ ಯಾವ ಟಾಪಿಕ್ ಬರುತ್ತೆ? ಫಂಡಮೆಂಟಲ್ ರೈಟ್ಸ್. ಅದೇ ಥರ ಇದು ಬರುತ್ತೆ. ಎಕಾನಮಿ ಅಂತಂದರೆ RB ಬರುತ್ತಲ್ವ? ಸೊ ಜಿಯೋಗ್ರಫಿ ಅಂದರೆ ಈ ಟಾಪಿಕ್. ಜಿಯೋಗ್ರಫಿ ಅಥವಾ ಅಗ್ರಿಕಲ್ಚರ್ ಬಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾನ್ಸೆಪ್ಟು 100% ಬರುತ್ತೆ. ಎಕನಾಮಿಕ್ಸ್ ನೋಡಪ್ಪ, MSPನ ನೀನು ಜಿಯೋಗ್ರಫಿಗಾದರೂ ಸೇರಿಸ್ಕೊ, ಎಕನಾಮಿಕ್ಸ್ಗಾದರೂ ಸೇರಿಸ್ಕೊ, ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ಕಿಗಾದರೂ ಸೇರಿಸ್ಕೊ, ಇಲ್ಲ ಏನ್ಷಿಯಂಟ್ ಹಿಸ್ಟ್ರಿಗನ್ನು ಸೇರಿಸ್ಕೊ. ಬಟ್ ಐ ವಾಂಟ್ ಆನ್ಸರ್ ಫಾರ್ ದಿ MSP. ಕರೆಕ್ಟಾ? ಅಷ್ಟೇ, ಇನ್ನೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ? ಲವ್ ಮ್ಯಾರೇಜ್ ಆಗಿರ್ತಾರೆ ಅನ್ಕೊಳ್ಳಿ. ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜ್ ಆದಾಗ ಅವ್ರ ಕ್ಯಾಸ್ಟ್ನಲ್ಲಿ ಅವ್ರು ಒಪ್ಕೊಳ್ಳಲ್ಲ. ಬಟ್ ಸಪೋಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಮೇಲೆ ಅವ್ರು ಹುಟ್ಟತಕ್ಕಂಥ ಮಕ್ಕಳು IAS IPS ಆದರೆ ಎಲ್ಲರೂ ಏನು ಮಾಡ್ತಾರೆ? ಅವ್ರನ್ನ ಇವ್ರು ನಮ್ಮ ಕ್ಯಾಸ್ಟ್ ಅನ್ಕೊತಾರೆ. ಸೊ ಈಗ ನಿನಗಿದು ಆನ್ಸರ್ ಕರೆಕ್ಟ್ ಮಾಡ್ಕೊಂಬಿಡು, ನೀನು ಯಾವುದಕ್ಕನ್ನು ಸೇರಿಸ್ಕೊ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್, ಐ ಆಮ್ ಮೋರ್ ಬಾದರ್ಡ್ ಅಬೌಟ್ UPSC ಟ್ರೆಂಡ್. ಐ ಆಮ್ ಮೋರ್ ಬಾದರ್ಡ್ ಅಬೌಟ್ UPSC ಹೈ ಪ್ರಿಯಾರಿಟಿ ಟಾಪಿಕ್ಸ್. ಸೊ ದೀಸ್ ಆರ್ ದಿ ಹೈ ಪ್ರಿಯಾರಿಟಿ ಟಾಪಿಕ್ಸ್. ನೀನು MSP ಆಮೇಲೆ ಓದಂತಮ್ಮ. ಇವರು ಐ ಥಿಂಕ್ ಶಿ ಸ್ಟಾರ್ಟೆಡ್ ರೀಡಿಂಗ್ MSP, ರೈಟ್? ಯು ರೀಡ್ ಆಫ್ಟರ್ ದಟ್, ಯು ವಿಲ್ ಹ್ಯಾವ್ ಆ್ಯಂಪಲ್ ಟೈಮ್. So she want to do then and there. Okay. MSP ಆಗಿದೆಯಾ ಟಾಪಿಕ್ಕು? ಬಸವರು ಸರ್ ಇದ್ದಾಗ? ಓಕೆ. ಐ ಥಿಂಕ್ ಅವ್ರು ಹೇಳಿರ್ತಾರೆ MSP ಭಾಳ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರಲ್ವ?
ಹೇಳಿರ್ತಾರೆ 100% ಹೇಳ್ತಾರೆ. ಕ್ವಶನ್ಸ್ ಮಾಡಿದ್ರಾ MSPಗೆ ಸಂಬಂಧಪಟ್ಟಂಗೆ? ಪ್ರಿಲಿಮ್ಸ್ ಕ್ವಶನ್ ಮಾಡಿದ್ರಾ? ಮಾಡಿಲ್ವಾ? ಓಕೆ, ಈಗ ನಾನು ಮಾಡ್ತಾ ಇದ್ದೀನಿ, ಮಾಡಿ. ಬರುತ್ತಂತ ಹೇಳಿದ್ರೆ ಅಷ್ಟೇ ಅಲ್ವಾ? ಹಾಂ, ಪ್ರಿಲಿಮ್ಸ್ಗೂ ಬರುತ್ತೆ. ಯಾರು? ಹೂ ಹ್ಯಾಸ್ ಗಿವನ್? He has given 4 to 5 page notes. That's fine. It's very good. Now I am re-emphasizing the same thing what he has told. ಗೊತ್ತಾಯ್ತಾ? Even if your father doing a work in the agriculture, you may get a question in the interview, because in interview they are going to ask what is your father doing, what is your father profession, what is your mother profession. If you mention that agriculture, then definitely they will ask a question related to MSP. Tell me about MSP. Is it good? Is it bad? What are the repercussions it has made in the agriculture? So what is Shantappa committee? As he mentioned, Shantappa committee ಹೇಳಿರ್ತಾರೆ, ನೀವು ಮರ್ತಿರ್ತಾರೆ ಅಷ್ಟೇ ಹೊರತು ಅಲ್ವಾ? ಸೊ ಶಾಂತಕುಮಾರ್ ಕಮಿಟಿ ರೆಕಮೆಂಡೇಶನ್ಸ್ ಏನಿದೆ ಅಂತೇಳಿ ಕೇಳ್ತಾರೆ. ಸೊ ಇಂಟರ್ವ್ಯೂಗೂ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದರೂ ಅಗ್ರಿಕಲ್ಚರ್ನ ವರ್ಡು ನಿಮ್ಮ ಡ್ಯಾಫಲ್ಲಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಅಗ್ರಿಕಲ್ಚರ್ನ ವರ್ಡ್ ಮೆನ್ಷನ್ ಆದರೆ ದೇ ವಿಲ್ ಆಸ್ಕ್ ಎ ಕ್ವಶನ್ ರಿಲೇಟೆಡ್ ಟು ದಿ MSP. ಓಕೆ, ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ಯು ಕ್ಯಾನ್ ಮೇಕ್ ಹಿಯರ್? ಸೊ ಇಲ್ಲಿ ಬರ್ಕೊಳ್ಳಿ. ರೈಸ್ ವೈಟ್ ರೈಸಾ? ಬರೀ ರೈಸ್ ಬರ್ಕೊಳ್ಳಿ, ವೈಟ್ ರೈಸ್ ಅಂತಲ್ಲ. ರೈಸ್ ಕ್ರಾಪ್ ಈಸ್ ಇಂಪಾರ್ಟೆಂಟ್. ಪ್ಯಾಡಿ ಕ್ರಾಪ್, ಅದು ಪ್ಯಾಡಿ ಕ್ರಾಪ್ ಪ್ಯಾಡಿ ಮೋಸ್ಟ್ ಇಂಪಾರ್ಟೆಂಟ್. ಕ್ರಾಪ್ಸಲ್ಲಿ ಎಷ್ಟು ಕ್ರಾಪ್ಸ್ ಇದಾವೆ ಹೇಳ್ರಪ್ಪ ಜನರಲ್ ಆಗಿ? ಪ್ಯಾಡಿ, ಶುಗರ್ ಕೇನ್, ವೀಟ್, ಮೇಜ್, ಸೋರ್ಗಮ್, ಜೋವರ್, ಇಷ್ಟೇನಾ? ಸಿಕ್ಕಾಪಟ್ಟೆ ಇದ್ದಾವೆ. ಒಂದು 50+ ಅಂದ್ಕೊಳ್ಳಿ. 50+ ಓದೋ ಕ್ರಾಪ್ಸ್ ಅವಶ್ಯಕತೆ ಇಲ್ಲ. ಓನ್ಲಿ 5 ಅದ್ರಾಗ ಇದೊಂದು ಪ್ಯಾಡಿಗೂ ರೈಸಿಗೂ ಡಿಫ್ರೆನ್ಸ್ ಇದೆಯಾ? ಪ್ಯಾಡಿಗೂ ರೈಸಿಗೂ ಡಿಫ್ರೆನ್ಸ್ ಇದೆಯೇನ್ರಿ? ಓಕೆ, ವಿತೌಟ್ ಹಸ್ಕ್, ಪ್ಯಾಡಿ ವಿತೌಟ್ ಹಸ್ಕ್, ದಟ್ ಈಸ್ ಕಾಲ್ಡ್ ರೈಸ್. ಓಕೆ, ಏನಮ್ಮ? 5 ಹೇಳ್ಕೊಂತ ಹೋಗ್ತೀನಿ. ಈಗ ಹೇಳ್ಕೊಂತ ಹೋಗ್ತೀನಿ. Through question paper you will come to know. First one is paddy. Second one ಹೇಳಿದ್ರಿ. ಈಗ ನೋಡಪ್ಪ, ಈಗ ವಾಟ್ ಈಸ್ ದ ಅಬ್ಸರ್ವೇಷನ್ಸ್ ಹೇಳಮ್ಮ ನೀನು. ಸೊ ಇದರಲ್ಲಿ ಒಂದು ನಿಮಿಷ ಇರ್ರಿ, ಇವ್ರು ಹೇಳ್ತಾರೆ. ಟೆಲ್ ಮಿ ವಾಟ್ ಈಸ್ ಅಬ್ಸರ್ವೇಷನ್ ಯು ಆರ್ ಮೇಕಿಂಗ್ ಹಿಯರ್. ವೆರಿ ಗುಡ್. ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ದಿ ಇಂಪಾರ್ಟೆಂಟ್. 2020 ಮಿನಿಮಮ್ ಸಪೋರ್ಟ್ ಪ್ರೈಸ್. ಗೌರ್ಮೆಂಟ್ ಸ್ಟಾಕ್ ಪೈಲಿಂಗ್. ಈ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ತಗೊಳ್ತಲ್ಲಪ್ಪ ರೈಸ್ನ, ಎಲ್ಲಿ ಮಾಡುತ್ತೆ ಅದನ್ನು? ಸ್ಟಾಕ್ ಮಾಡುತ್ತಾ ಇಲ್ವಾ? ಚೆಲ್ಲುತ್ತಾ ಹಿಂಗೆ? ಸ್ಟಾಕ್ ಪೈಲಿಂಗ್. ಸೊ ಗೌರ್ಮೆಂಟ್ಸ್ ಟ್ರೇಡಿಂಗ್ ಈಸ್ ನಥಿಂಗ್ ಬಟ್ MSP. ಗೌರ್ಮೆಂಟ್ ಟ್ರೇಡ್ ಮಾಡುತ್ತಲ್ವಾ? ಥ್ರೂ ವಾಟ್? MSP. ಕನ್ಸ್ಯೂಮರ್ ಸಬ್ಸಿಡೀಸ್. ಎಸ್, ಸಬ್ಸಿಡೀಸ್ ಆಲ್ಸೋ ಗೋಯಿಂಗ್ ಟು ಮೇಕ್ ಎ ಇಂಪ್ಯಾಕ್ಟ್. ಸೊ ಇಯರ್ ಆಪ್ಷನ್ 1, 2, 3, 4. ಸೊ ಮೈ ಪಾಯಿಂಟ್ ಏನಂತಂದರೆ, ಇದು ಇಂಪಾರ್ಟೆಂಟು, then ಇದು ಇಂಪಾರ್ಟೆಂಟು. I want to emphasize these 2 things. You should read more about these.